la 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 la. ಗುಡ್ ಮಾರ್ನಿಂಗ್ ಡಾಲಸ್, ಗುಡ್ ಈವ್ನಿಂಗ್ ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಅಂತ ಹೇಳ್ತಾ ನಿಮ್ಮೆಲ್ಲರ ಗೆಳೆಯ, ನಿಮ್ಮೆಲ್ಲರ RJ ರಾಜೀವ್ ಕುಲಕರ್ಣಿ ಮತ್ತೊಮ್ಮೆ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಅನಿಸ್ತಾ ಇರ್ಬೋದು ಇವತ್ತೇನೋ ಕನ್ನಡವಾಣಿದು ಬ್ಯಾಕ್ಗ್ರೌಂಡ್ ಅಥವಾ ಒಂದು ಬ್ಯಾಕ್ ಡ್ರಾಪ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಂತ. ಖಂಡಿತವಾಗಿ ಚೇಂಜ್ ಆಗಿದೆ, ಯಾಕಂದರೆ ನಾನು ನಿಮ್ಮ ಬೆಂಗಳೂರಿನಲ್ಲಿದ್ದೇನೆ, ನಿಮ್ಮ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಲೈವ್ ಶೋ ಇವತ್ತು ಕನ್ನಡವಾಣಿ ಕಾರ್ಯಕ್ರಮ. ಇವತ್ತಿನ ತಾರೀಕು ಮಾರ್ಚ್ 9th 2025. ಎಲ್ಲ ಮಹಿಳೆಯರಿಗೆ ಒಂದು ಅಭಿನಂದನೆಗಳು, ಯಾಕಂದರೆ ಹ್ಯಾಪಿ ವಿಮೆನ್ಸ್ ಡೇ ನಿನ್ನೆ ಆಯಿತು ಮಾರ್ಚ್ 8th. ಅದು ವಿಮೆನ್ಸ್ ಡೇ ನಿನ್ನೆ ಯಾಕೆ, ಎವ್ರಿ ಡೇ ವಿಮೆನ್ಸ್ ಡೇ ಅಂತಲೂ ನಾವು ಹೇಳ್ಬೋದು. ಸೊ ಹ್ಯಾಪಿ ವಿಮೆನ್ಸ್ ಡೇ. ಎನಿವೇ, ಯಾರೆಲ್ಲ ನೋಡ್ತಾ ಇದ್ದೀರಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ನಾವೆಲ್ಲ ಕೇಳ್ಕೊತೀವಿ. ಸೊ ಇವತ್ತಿನ ಕಾರ್ಯಕ್ರಮ ಒಂದು ಸ್ಪೆಷಲ್ ಇದೆ, ಯಾಕಂದರೆ ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಯಾರು, ಏನು ಮಾಡ್ತಾ ಇದ್ದಾರೆ, ಅವರ ಉದ್ದೇಶ ಏನು ಅಂಥೇಳಿ ಅದು ತಿಳ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮವನ್ನು ಇವತ್ತು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಾವು ಈ ಭಾನುವಾರ ಈ ಕಾರ್ಯಕ್ರಮ ಶುರು ಮಾಡುವ ಮೊದಲು ಆ ಪರಮಾತ್ಮನನ್ನು, ಆ ದೇವರನ್ನು ಎಣಿಸ್ಕೊಂಡು ಶುರು ಮಾಡ್ತೀವಿ. ಇವತ್ತು ಕೂಡ ಆ ಪರಮಾತ್ಮನ ಎಣಿಸ್ಕೊಂಡು ಶುರು ಮಾಡೋಣ, ಬನ್ನಿ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ಮರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀ. ನಮಸ್ಕಾರ ಎಲ್ರಿಗೂ, ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ತಾರೀಕು ಮಾರ್ಚ್ 9th 2025. ಇವತ್ತಿನ ಸಾಯಂಕಾಲ ಇಲ್ಲಿ 7:35 ನಮ್ಮ ಇಂಡಿಯಾದಲ್ಲಿ. ನಾನು ಇವತ್ತು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಡ್ಯಾಲಸ್ನಲ್ಲಿ ಈಗ 9 o'clock ಇನ್ ದ ಮಾರ್ನಿಂಗ್. ನಮ್ಮದು ಟೈಮ್ ಸೇವಿಂಗ್ ಇದು ಕ್ಲಾಕ್ ಇವತ್ತು 1 hour ಮುಂದೆ ಹೋಗುತ್ತೆ ಡ್ಯಾಲಸ್ನಲ್ಲಿ ಸೆಂಟ್ರಲ್ ಟೈಮಲ್ಲಿ. ಸೊ ಇಟ್ ಈಸ್ 9 o'clock ಇನ್ ದ ಮಾರ್ನಿಂಗ್. ಸೊ ಇಲ್ಲಿ 7:30 ಸಾಯಂಕಾಲ. ಸೊ ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋ ಮೊದಲು ಫಸ್ಟ್ ಆಫ್ ಆಲ್ ನಿಮಗೆಲ್ಲ ತುಂಬ ಥ್ಯಾಂಕ್ಸು.
because you watch this show every Sunday, you support every Sunday ಅವರ್ ಶೋ. ಇದನ್ನೆಲ್ಲ ನೀವು ಇಷ್ಟು ಸಪೋರ್ಟ್ ಮಾಡ್ತೀರ, ಅದಕ್ಕೋಸ್ಕರ ಈ ಒಂದು ಚಾನಲ್ ನಡೆಸೋಕ್ಕೆ ನಮಗೆ ಒಂದು ಸಾಧ್ಯ. ಹಾಗೆ ನಮ್ಮ ಸಪೋರ್ಟರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಬಿಕಾಸ್ ವಿದೌಟ್ ಯುವರ್ ಸಪೋರ್ಟ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಫಾರ್ ಅಸ್ ಟು ರನ್ ದಿಸ್ ಶೋ. ಹಾಗೆಯೇ ನಮ್ಮ ಸಂದೀಪ್ ಸದಾನಂದಪ್ಪ, ನಮ್ಮ ಆಡಿಯೋ ವಿಜುವಲ್ A&V ಪ್ರಾಸ್ಪೆಕ್ಟ್ ಅವರು ನಮ್ಮ ಈ ಸ್ಟ್ರೀಮಿಂಗ್ ಮಾಡೋದು, ನಮ್ಮ ಈ ಸೀನೆಲ್ಲ ಕ್ರಿಯೇಟ್ ಮಾಡಿ ಇದನ್ನೆಲ್ಲ ನಮಗೆ ರೆಡಿ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸಂದೀಪ್ ಫಾರ್ ಬೀಯಿಂಗ್ ದೇರ್ ಆಲ್ ದಿಸ್ ಟೈಮ್. ಹಾಗೆ ನಮ್ಮ ಮಮತಾ ಅವರು ಹೂ ಹ್ಯಾಸ್ ರೆಫರ್ಡ್ ಟು ಅವರ್ ಗೆಸ್ಟ್ ಟುಡೇ. ಸೊ ತುಂಬ ಥ್ಯಾಂಕ್ಸ್ ಮಮತಾ ಅವರೇ ಫಾರ್ ರೆಫರಿಂಗ್ ಅವರ್ ಗೆಸ್ಟ್. ಅವ್ರ ಗೆಸ್ಟ್ ಬಗ್ಗೆನೂ ನಾವು ಮಾತಾಡೋಣ ಏನು ಅಂತೇಳಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ ಟುಡೇ. ಸೊ ಹೌದು, ಶಿ ಈಸ್ ದ ಓನರ್ ಆಫ್ CFRIA.in. ಸೊ CFRIA ಅಂದರೆ ಏನು? ಸೆಂಟರ್ ಫಾರ್ ರಿವೈವಿಂಗ್ ದ ಇಂಡಿಜಿನಿಯಸ್ ಆರ್ಟ್ ಆಫ್ ಕರ್ನಾಟಕ. ಹೌದು, ಅದರಲ್ಲಿ ಕೂಡ ಇಂಡಿಜಿನಿಯಸ್ ಆರ್ಟ್ ಅಂದರೆ ಏನು? ದ್ಯಾಟ್ ಈಸ್ ದ ಕ್ಯಾಚ್ ಆಫ್ ಟುಡೇಸ್ ಟಾಪಿಕ್. ಅದರಲ್ಲಿ ಏನಿದೆ, ಏನು ಒಂದು ಡಿಫ್ರೆನ್ಸ್ ಇದೆ ದೆನ್ ದ ಯೂಶುವಲ್ ಆರ್ಟ್ ದಟ್ ವಿ ಕೀಪ್ ಟಾಕಿಂಗ್ ಇನ್ ಕರ್ನಾಟಕ ಆರ್ ಅಬೌಟ್ ಕರ್ನಾಟಕ. ಅದರ ಬಗ್ಗೆ ನಮಗೆ ಒಂದು ಮಾಹಿತಿ ಕೊಡಲಿಕ್ಕೆ, ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ, ಮತ್ತು ಅವರು ಯಾವ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಒಂದು ಸವಿಸ್ತಾರವಾಗಿ ನಮ್ಮ ಜೊತೆ ಒಂದು ಮಾತುಕತೆ ನಡೆಸಲಿಕ್ಕೆ ನಮ್ಮ ಜೊತೆ ಇವತ್ತು ಸೇರಲಿಕ್ಕೆ ಬರ್ತಾ ಇದ್ದಾರೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಲೆಟ್ಸ್ ವೆಲ್ಕಮ್ ದ ಫೌಂಡರ್ ಆ್ಯಂಡ್ ದ CEO ಆಫ್ CFRIA, ಮಿಸ್ ಗೀತಾ ಭಟ್ ಟು ಅವರ್ ಶೋ ಕನ್ನಡವಾಣಿ. ನಮಸ್ಕಾರ ಗೀತಾ ಅವರೇ, ಗುಡ್ ಈವ್ನಿಂಗ್ ಟು ಯು. ಹೇಗಿದ್ದೀರಿ ಇವತ್ತು? ಹೌ ಆರ್ ಯು ಗೀತಾ, ಹೇಗಿದ್ದೀರಿ? ಹುಷಾರಾಗಿದ್ದೇನೆ, ನಮಸ್ಕಾರ. ತುಂಬಾ ತುಂಬಾ ಥ್ಯಾಂಕ್ಸ್ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಗೆ. ಎಲ್ಲ ನೀವು ನಿಮ್ಮ ಈ ಬ್ಯುಸಿ ಸ್ಕೆಡ್ಯೂಲನ್ನು ಸ್ವಲ್ಪ ಆಚೆ ಸೈಡಲ್ಲಿ ಇಟ್ಕೊಂಡು ಯು ಹ್ಯಾವ್ ಕಮ್ ಆ್ಯಂಡ್ ಯು ಹ್ಯಾವ್ ಜಾಯಿಂಟ್ ದಿಸ್ ಕನ್ನಡವಾಣಿ ಶೋ ಟು ಟೆಲ್ ಅಬೌಟ್ ಯುವರ್ ಸೆಲ್ಫ್, ಟು ಟೆಲ್ ಅಬೌಟ್ ಯುವರ್ ಪ್ರಾಜೆಕ್ಟ್, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತೇಳಿ. ಸೊ ಅದಕ್ಕೋಸ್ಕರ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಅವಕಾಶ ಡೆಫಿನೆಟ್ಲಿ ನಾವು ಕೊಡಬೇಕಾಗುತ್ತೆ, ಯಾಕಂದರೆ ನೀವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇರ್ತೀರ. ಅದೊಂದು ಹೊರಗಿನ ಜಗತ್ತಿಗೆ ತಲುಪಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಕನ್ನಡವಾಣಿ ಕಾರ್ಯಕ್ರಮದಿಂದ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಜನರಿಗೆ, ನಮ್ಮ ಆಡಿಯನ್ಸಿಗೆ, ದೇ ವಾಂಟ್ ಟು ನೋ ಯು ಆರ್ ಒರಿಜಿನಲಿ ಫ್ರಮ್ ವಾಟ್ ಪಾರ್ಟ್ ಆಫ್ ಕರ್ನಾಟಕ. ಈಗ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಾ? ಬ್ಯಾಂಗ್ಳೂರ್ ಹುಟ್ಟಿ ಬೆಳೆದೆಲ್ಲ ಬ್ಯಾಂಗ್ಳೂರು ನಾವು, ಬಟ್ ಮೂಲತಃ ನಾವೆಲ್ಲ ಮಂಗಳೂರಿನವರು, ಮಂಗಳೂರು ಹುಡುಕ್ತೀವಿ. ಹಾಗೆ ಎಜುಕೇಶನ್ ಎಲ್ಲ ಬೆಂಗಳೂರು. ಓಕೆ ಓಕೆ, ನೀವು ಸೌತ್ ಕನ್ನಡ ಸೈಡ್ ಅವರು ಅಂತ ಹೇಳಿ ಹೇಳ್ಬೋದು ನಾವು. ಕರೆಕ್ಟ್. ಅಂದ್ರೆ ನಾವು ಕೂಡ ಉಡುಪಿಯಲ್ಲಿ ಬೆಳೆದದ್ದು, ಉಡುಪಿಯಲ್ಲಿ ಕಲ್ತದ್ದು. ಇಟ್ಸ್ ಎ ಸ್ಮಾಲ್ ವರ್ಲ್ಡ್ ಅಂತ ಹೇಳ್ಬೋದು. ಯಾ. ಸೊ ಇದು ಇಲ್ಲಿ ಬೆಂಗಳೂರಲ್ಲಿ ಇದ್ದು ಎಷ್ಟು ವರ್ಷ ಆಯ್ತು ಈಗ ನಿಮ್ಗೆ? ಬೆಂಗಳೂರಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಹೌ ಮೆನಿ ಇಯರ್ಸ್ ಯು ಹ್ಯಾವ್ ಬೀನ್ ಲಿವಿಂಗ್ ಇನ್ ಬೆಂಗಳೂರು? ಇಲ್ಲ, ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬಂದದ್ದೆಲ್ಲ ನಾನು ಕಂಪ್ಲೀಟ್. ಓ, ಇಲ್ಲಿ ಬೆಂಗಳೂರಲ್ಲೇ? ಓಕೆ ಓಕೆ, ನಾನು ಮ್ಯಾಂಗ್ಳೂರ್ ಅಂತ ತಿಳ್ಕೊಂಡೆ. ಓಕೆ ಓಕೆ ಓಕೆ, ವೆರಿ ನೈಸ್ ವೆರಿ ನೈಸ್. ಸೊ ಈಗ ನಿಮ್ಮದು ನಾರ್ಮಲ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು ಗೀತಾ ಅವರೇ? ಇಫ್ ಯು ನಮ್ದು ನಾವೆಲ್ಲ ಸ್ವಲ್ಪ ಅವಾಗ ಗ್ರಾಜುಯೇಟ್ ಆಗಿರೋದು. ಸೊ ಅವಾಗ ಇದ್ದಿದ್ದಕ್ಕೆ ಮೇಜರ್ ಅಂಡ್ ಒನ್ ಮೈನರ್, ಪೊಲಿಟಿಕಲ್ ಸೈನ್ಸ್ ಅಂಡ್ ಎಕನಾಮಿಕ್ ಅಂಡ್ ಸೋಶಿಯಾಲಜಿ. Political science, economics and sociology. So that is all these three are not very at all close to the art. Okay. Not much. Not at all, right? So they are all like three different subjects altogether. So ಇದು ಆರ್ಟ್ ಅಲ್ಲಿ ನಿಮ್ಗೆ ಯಾವಾಗ ಇಂಟ್ರೆಸ್ಟ್ ಡೆವಲಪ್ ಆಯ್ತು? ಆಕ್ಚುಲಿ ನನಗೆ ಮೊದಲೇ ತುಂಬಾ ಇಷ್ಟ, ನಮ್ದು ಮ್ಯೂಸಿಕ್ ಆಗ್ಲಿ, ಡಾನ್ಸ್ ಆಗ್ಲಿ, ಅಂಡ್ ಸ್ಪೆಷಲಿ ಫೋಕ್ ಆರ್ಟ್ಸ್ ನಂಗೆ ಬಹಳ ಇಷ್ಟ ಮೊದ್ಲಿಂದಾನು. ಸೊ ಹಾಗೆ ಮತ್ತೆ ಮತ್ತೆ ಗೊತ್ತಲ್ಲ, ಅವಾಗೆಲ್ಲ ನಾವೆಲ್ಲ ಬೆಳೆಯೋದೇ ಆ ಸಂಸ್ಕೃತಿಯಲ್ಲಿ, ಒಂದು ಮನೆಯಲ್ಲಿ ಹೊರಗಡೆ ಎಲ್ಲಾನು. ಸೊ ಆತರ ಆಗ್ತಾ ಆಗ್ತಾ ತುಂಬಾನೇ ಇಷ್ಟ ಆಗ್ತಾ ಇತ್ತು, ಡೆವಲಪ್ ಆಗ್ತಾ ಹೋಯ್ತು.
Okay, okay, very nice, very nice. So you can easily speak in English also. You can mix the language, no problem. ಓಕೆ ನೀವು ಕನ್ನಡದಲ್ಲೇ ಮಾತಾಡಬೇಕಂತ ಏನು ಅಗತ್ಯ ಇಲ್ಲ. ಯು ಕ್ಯಾನ್ ಓಕೆ ಎಕ್ಸ್ಪ್ಲೇನ್. ಓಕೆ ಓಕೆ, ಸೊ ನೀವು ಆದರೆ ಮಿಕ್ಸ್ ಮಾತಾಡಿದರೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ. ಓಕೆ ಯಾ ದೇ ಕ್ಯಾನ್ ಅಬ್ಸಾರ್ಬ್, ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಓಕೆ ಡೋಂಟ್ ಫೀಲ್ ಶೈ ಟು talk in English. Yeah, ಓಕೆ ಥ್ಯಾಂಕ್ ಯು. yeah. So since you said you are, you were interested in art from the beginning. So ಇದು ಏನದು ಮನೆಯಲ್ಲಿ ಏನಾದರೂ ಆ ಒಂದು ಇನ್ಫ್ಲುಯೆನ್ಸ್ ಇತ್ತಾ ಅಥವಾ ಹೇಗೆ? ಮೊನ್ನೆ ಅಂದ್ರೆ ಫೋಕ್ ಆರ್ಟ್ ಅಂತ ಇಲ್ಲ, ಬಟ್ ಮೊದಲಿಂದ ನಾವೆಲ್ಲ ಒಂದೊಂದು ಸಂಗೀತ ಕಲಿಬೇಕು. ಐ ಮೀನ್ ಸ್ಪೆಷಲಿ ಕರ್ನಾಟಕ ಮ್ಯೂಸಿಕ್, ಆಮೇಲೆ ಲೈಕ್ ಇಲ್ಲೆಲ್ಲ ಸೌತ್ ಇಂಡಿಯಾ ಜಾಸ್ತಿ ಕರ್ನಾಟಕ ಮ್ಯೂಸಿಕ್. ಸೊ ಮ್ಯೂಸಿಕ್ ಒಂದು ವೋಕಲ್ ಇನ್ಸ್ಟ್ರೂಮೆಂಟ್ ಆ ತರ ಎಲ್ಲ ಭರತನಾಟ್ಯಂ ಹಾಗೆ ಅದೆಲ್ಲ ಸ್ವಲ್ಪ ಸಣ್ಣದ್ರಲ್ಲೆಲ್ಲ ನಾವು ಮಾಡಿದ್ದೇವೆ, ಅದು ಕಲ್ತಿದ್ದೇವೆ ಅದು. ಸೊ ನೀವು ಅದು ಭರತನಾಟ್ಯಂ ಮ್ಯೂಸಿಕ್ ಅದೆಲ್ಲ ಸ್ವಲ್ಪ ಕಲ್ತಿದ್ದೀರಾ ಹಾಗಾದ್ರೆ? ಸ್ವಲ್ಪ ಹೌದು. ಓಕೆ ಓಕೆ. ಆಮೇಲೆ ಇದರಲ್ಲಿ ಆರ್ಟ್ ಅಲ್ಲಿ ಹೋಗ್ಬೇಕಂತ, ಫೋಕ್ ಆರ್ಟ್ ಅಲ್ಲಿ ಹೋಗ್ಬೇಕಂತ ಯಾಕೆ ನಿಮ್ಗೆ ಜಾಸ್ತಿ ಇಷ್ಟ ಆಯ್ತು? ಫೋಕ್ ಆರ್ಟ್ ನಂಗೆ ಬಹಳ ಇಷ್ಟ, ಬಿಕಾಸ್ ಕಮ್ಯುನಿಟಿ ಲಿವಿಂಗ್, ಐ ವೆರಿ ಮಚ್ ಬಿಲೀವ್ ಇನ್ ದಿಸ್ ಕಮ್ಯುನಿಟಿ ಲಿವಿಂಗ್. And it's very simple, art form agli, and there's a lot of depth in this folk art nalli. Folk art onde alla, but also folk culture, music, so there are too rich in this. So ಹಾಗಾಗಿ ನನಗೆ ಮೊದಲಿಂದ ಬಹಳ ಇಷ್ಟ. And I was a volunteer in many places. The folk art exhibition ಆಗುವಾಗ ಕೋಆರ್ಡಿನೇಟ್ ಮಾಡೋದು, ಕ್ಯೂರೇಟ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ಅಂದ್ರೆ ಟ್ರೈನಿಂಗ್ ಎಲ್ಲ ಏನಿಲ್ಲ, ಅವಾಗೆಲ್ಲ ಕೋರ್ಸ್ ತರ ಏನು ಇರಲಿಲ್ಲ, ಜಸ್ಟ್ ಪ್ಯೂರ್ ಇಂಟ್ರೆಸ್ಟ್ ಅಲ್ಲಿ. Correct. Yeah, that is true. And you developed that from Bangalore only, Bangalore. ಹೌದು. ಸೊ ನೀವು ನಿಯರ್ ಬೈ ವಿಲೇಜಿಗೆಲ್ಲ ಹೋಗ್ತಿದ್ರಾ? ಅದು ಸ್ವಲ್ಪ ಹೌದು. ಅವಾಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಗುಡ್ಬರ್ಕೆ ಅಂತ ಒಂದು ಮಾಡ್ತಾ ಇದ್ದ, ಅದನ್ನ ಸ್ಪಾಂಟೇನಿಯಸ್ ಅವ್ರು ಅದನ್ನ ಬಾರ್ಕೊಂಡು ದೇ ಟಾಕ್ ಅಂಡ್ ದೇ ಸಿಂಗ್. ಆಮೇಲೆ ಆ ತರ ಎಲ್ಲ ಒಂದು ಫೋಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮನೆ ಹತ್ರ ಎಲ್ಲ ಬಂದು ಬಾರ್ಸೋರು ಆವಾಗಿನ ಕಾಲ. ಈಗೆಲ್ಲ ಹೊಟ್ಟೋಗಿದೆ, ಆಲ್ಮೋಸ್ಟ್ ನೋಡೇ ಇಲ್ಲ ನಾವೀಗ, ಸಿಟಿ ಡೆವಲಪ್ ಆಗ್ತಾ. ಸೊ ಆ ತರ ಎಲ್ಲ ನಾವು ತುಂಬಾ ಹೆಲ್ಪ್ ಮಾಡ್ತಾ ಇದ್ವಿ ಅವರಿಗೆಲ್ಲ, ಅದನ್ನ ಜನರಿಗೆ ಗೊತ್ತಾಗ್ಬೇಕು, ಅದೆಲ್ಲ ಇರ್ಬೇಕು ಅಂತ. ಈಗ some of the things which I used to be involved with. ಓಕೆ. ಸೊ ಈಗ CFRIA ಅಂದ್ರೆ ಏನು, ಅದು ಯಾವಾಗ ನೀವು ಎಸ್ಟಾಬ್ಲಿಷ್ ಮಾಡಿದ್ರಿ? ಇದು ಸೆಂಟರ್ ಫಾರ್ ರಿವೈವಲ್ ಆಫ್ ಇಂಡಿಜಿನಿಯಸ್ ಆರ್ಟ್ ಅಂತ. ಸೊ ನಾನು ಅದು 2007 ಹಾಗೆ 2007-8 ಹಾಗೇನೆ, ಅದಕ್ಕೆ ಮುಂಚೆಯಿಂದಾನೆ ನಾನು ಕೆಲಸ ಮಾಡ್ತಾ ಇದ್ದೆ ಫೋಕ್ ಆರ್ಟ್ ಬಗ್ಗೆ. ಬಟ್ ನಾನು ಒಂದ್ಸಲ ಇದು ಚಿತ್ತಾರ ಆಮೇಲೆ ನೋಡಿದಾಗ ತುಂಬಾ ಫೆಲ್ ಇನ್ ಲವ್ ವಿತ್ ದಿಸ್ ಆರ್ಟ್ ಫಾರ್ಮ್. ವೆರಿ 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 ಫ್ಯಾಸಿನೇಟಿಂಗ್ ಫಾರ್ ಮಿ. ಸೊ ಅದೇನೋ ಒಂದು ಕಾಲಿಂಗ್. ಸೊ ಅದನ್ನ ನಾನು ಎಲ್ಲಿಗೆ ಏನು ಮಾಡ್ಬೇಕಂತೆಲ್ಲ ಆಗುವಾಗ, so I was told that I should start an NGO. ಏನಾದ್ರು ತರ ಮಾಡ್ಬೇಕಂದ್ರೆ NGO ಇರಲೇ ಬೇಕು ಅಂತ. So that is how CFRIA was born. Okay. That was in 2007. Yeah. Wow. ಅಂದ್ರೆ ಈಗ ಆಲ್ಮೋಸ್ಟ್ 18 years ಆಯ್ತು. Yeah, about 18. Wow. Okay. ಅದು ಬ್ಯಾಂಗ್ಳೂರ್ ಬೇಸ್ಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. Non-profit organization, Bangalore based. Okay. ಸೊ ಅದರಲ್ಲಿ ಏನು ಆಕ್ಟಿವಿಟಿ ಇರುತ್ತೆ ಮೇನ್ಲಿ? ಬೇಸಿಕಲಿ ನಾನು ಇವಾಗ ಚಿತ್ತಾರದ ಮೇಲೆ ಮಾಡ್ತಾ ಇರೋದು, ಕಂಪ್ಲೀಟ್ ಚಿತ್ತಾರದ ಮೇಲೆ. ಅದಕ್ಕೆ ಮುಂಚೆ ಮಾಣಿಕ್ಯ ಮಾಲಾ ಅಂತ ಒಂದು, ಅದನ್ನ ಸ್ವಲ್ಪ ರಿವೈವ್ ಮಾಡ್ತಾ ಇದ್ದೆ. ದೆನ್ ಆಮೇಲೆ ಅದು ಮಾಣಿಕ್ಯ ಮಾಲಾ ಅಂದ್ರೆ ಅದೊಂದು ಕಣಿಲೆ ಹೂ ಇದೆ ಅಲ್ಲ, ಅದು ಮೊಗ್ಗುನ ಅದನ್ನ ಅವರು ವೀವ್ ಮಾಡ್ತಾರೆ. ಸೊ ಇಟ್ಸ್ ಸೋ ಬ್ಯೂಟಿಫುಲ್. ಅದನ್ನ ನೀವು ನೋಡಿದ್ರೆ ಅದು ಮೊಗ್ಗಂತ ಅನ್ಸಲ್ಲ, ಯು ಫೀಲ್ ದ ಬೀಡ್ಸ್ ಆರ್ ವೋವನ್ ಟುಗೆದರ್ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಸೊ ಆಮೇಲೆ ಚೆನ್ನೈ ಕ್ರಾಫ್ಟ್ ಕೌನ್ಸಿಲ್, ದೇ ಹ್ಯಾವ್ ವರ್ಕ್ಡ್ ಆನ್ ಇಟ್ ಅಂಡ್ ರಿವೈವ್ಡ್ ಇಟ್ ಅಂಡ್ ಐ ಬ್ರಾಟ್ ಇಟ್ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ. ಸೊ ನಾನು ಅದನ್ನ ಇವಾಗ ಬರೀ ಚಿತ್ತಾರದ ಮೇಲೆ ಐ ಆಮ್ ವರ್ಕಿಂಗ್ ಆನ್ ಚಿತ್ತಾರ ಫ್ರಮ್ ಪಾಸ್ಟ್ 20 and odd years. ಓಕೆ. ಸೊ ದಿಸ್ ಮಾಣಿಕ್ಯ ಮಾಲೆ ಅಂತ ಏನು ಹೇಳಿದ್ರಿ, ಸೊ ವಾಸ್ ಇಟ್ ಲೈಕ್ ಡನ್ ಎಟ್ ಡಿಫರೆಂಟ್ ಪ್ಲೇಸ್ ಫ್ರಮ್ ಯುವರ್ಸ್? ಅದು ತೋರಲೆ ಅಂತ ಅಂದ್ಬಿಟ್ಟು ಕನ್ಯಾಕುಮಾರಿ ಹತ್ರ ಅಲ್ಲಿ. ವಾವ್. ಸೊ ಅಲ್ಲೆಲ್ಲ ಹೋಗಿ ರಿಸರ್ಚ್ ಮಾಡಿ ನಾವು ಡಾಕ್ಯುಮೆಂಟೆಡ್ ಆಲ್ ದಟ್. ವಾವ್, ದಟ್ಸ್ ಅಮೇಜಿಂಗ್. ಆಮೇಲೆ ಚಿತ್ತಾರ ಅಂದ್ರೆ ಏನು ಗೀತಾ ಅವರೇ? ಚಿತ್ತಾರ ಅಂದ್ರೆ ಅದೊಂದು ಫೋಕ್ ಜನಪದ ಕಲೆ. ಅದು ಸಾಗರ, ಸಿರ್ಸಿ, ತಿಥಳಿ ಆ ಕಡೆ ಎಲ್ಲ ಮಾಡೋ ಕಲೆ. ಅದು ಗೋಡೆ ಮೇಲೆ ಮಾಡೋ ಕಲೆ, ಅದು ಚಿತ್ತಾರ ಅಂತ ಹೇಳ್ಬಿಟ್ಟು. ಓಕೆ.
ವೆರಿ ನೈಸ್, ವೆರಿ ನೈಸ್. ಸೊ ಚಿತ್ತಾರದ ಬಗ್ಗೆ ಇನ್ನೂ ನಾವು ತಿಳ್ಕೊಳ್ಳೋಣ. ನಮ್ಮ ಆಡಿಯನ್ಸಿಗೆ ಹೇಳ್ತಾ ಇದ್ದೀನಿ, ನಮ್ಮ ಜೊತೆ ಇವತ್ತು ಗೀತಾ ಭಟ್ ಅವರಿದ್ದಾರೆ. ಶಿ ಈಸ್ ದ ಓನರ್ ಆ್ಯಂಡ್ ಫೌಂಡರ್ ಆಫ್ CFRIA, ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್. ಸೊ ಆ ಚಿತ್ತಾರ ಬಗ್ಗೆ, ಅದು ಫೋಕ್ ಆರ್ಟ್ ಬಗ್ಗೆ, ಅದು ಹೇಗೆ ಇಂಟ್ರೆಸ್ಟ್ ಬಂತು ಅದು ಹೇಳಿದರು. ಸೊ ಅದ್ರ ಬಗ್ಗೆ ಇನ್ನೂ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಆರ್ಟ್ ಬೇಸ್ಡ್ ಇನ್ ಕರ್ನಾಟಕ, ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ. ಆದರೆ ಅದ್ರ ಮೊದಲು ಒಂದು ಸಣ್ಣ ಇದೊಂದು ಬ್ರೇಕ್ ತೊಗೊಂಡು ಬರೋಣ. ಈ ಸುಂದರವಾದ ಹಾಡು ಕೇಳ್ಕೊಂಡು ಬರೋಣ, ಬನ್ನಿ. ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ, ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ, ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣೋ, ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲಾಕ್ಷಣಿಕ ಕಣೋ, ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ಮಗುವಿನ ನಗುವ, ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೆ, ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲಾಕ್ಷಣಿಕ ಕಣೋ, ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ
ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಮಸ್ಕಾರ ಎಲ್ರಿಗೂ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಮತ್ತೊಮ್ಮೆ. ಇವತ್ತಿನ ತಾರೀಕು ಮಾರ್ಚ್ 9th 2025. ಹೌದು, ನಿನ್ನೆ ಮಾರ್ಚ್ 8th ವಿಮೆನ್ಸ್ ಡೇ ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇತ್ತು. ಹಾಗೆ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳ್ತೀನಿ. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಮಿಸ್ ಗೀತಾ ಭಟ್ ಫ್ರಮ್ ದ NGO, ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇನ್ ಬೆಂಗಳೂರು ಕಾಲ್ಡ್ CFRIA. ಅವರು ಈ ಒಂದು ಕರ್ನಾಟಕದ ಒಂದು ಫೋಕ್ ಆರ್ಟಿಗೆ ತುಂಬ ಪ್ರಮೋಟ್ ಮಾಡೋ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಆ್ಯಂಡ್ ಇಟ್ಸ್ ಕಾಲ್ಡ್ ದೀವರ ಚಿತ್ತಾರ ಅಂತೇಳಿ. ಆ ಚಿತ್ತಾರ ಈಸ್ ಎ ಕರ್ನಾಟಕ ಫೋಕ್ ಆರ್ಟ್. ಸೊ ಅದರ ಮೇಲೆ ಏನು ಪ್ರಾಜೆಕ್ಟ್ ನಡೆಸ್ತಾ ಇದ್ದಾರೆ, ಆ ಚಿತ್ತಾರ ಅಂದರೆ ಏನು ಅಂತ ಅವರು ಹೇಳಿದರು. ದೀವರ ಚಿತ್ತಾರ ಅಂದ್ರೇನು, ಆಮೇಲೆ ಇದರ ಬಗ್ಗೆ ಇನ್ನೂ ಅವ್ರದ್ದು ಪ್ಲ್ಯಾನ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ದ ಶೋ ಗೀತಾ ಅವರೇ. ಆಫ್ಟರ್ ದಿ ಸ್ಮಾಲ್ ಬ್ರೇಕ್ ಆಫ್ ಅ ಬ್ಯೂಟಿಫುಲ್ ಸಾಂಗ್ ಬೈ SP ಬಾಲಸುಬ್ರಹ್ಮಣ್ಯಂ. ಆ್ಯಂಡ್ ಸೊ ನಾವು ಚಿತ್ತಾರ ಬಗ್ಗೆ ನೀವು ಹೇಳಿದ್ರಿ, ಅದು ಹೇಗೆ ಶುರು ಆಯಿತು ಅಂತ. ಹಾಗೆಯೇ CFRI ಬಗ್ಗೆ ಹೇಳಿದ್ರಿ, ಯು ಸ್ಟಾರ್ಟೆಡ್ ಬ್ಯಾಕ್ ಇನ್ 2007 ಅಂತ. In the last 20 years, you have succeeded in engaging and encouraging the art practitioners to preserve this art form by conducting several ಚಿತ್ತಾರ ಶೋಕೇಸ್ ಇವೆಂಟ್ಸ್. ಯಾವ ಥರ ಶೋಕೇಸ್ ಇವೆಂಟ್ಸ್ ಎಲ್ಲ ನೀವು ಕಂಡಕ್ಟ್ ಮಾಡ್ತೀರಾ? ಅಂದ್ರೆ ನನ್ನ ಕಮಿಷನ್ ಮಾಡ್ತಾರೆ. ಇವಾಗ ನಾವು ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್, ಆಮೇಲೆ ಕೆಂಗುಟೆ ಸರ್ಕಲ್ ಕೆಂಗೇರಿ ಹತ್ರ, ಆಮೇಲೆ ಬಾಷ್ ಕಂಪನಿ ಅವರ ಸೆಂಟಿನರಿ ಇಯರ್ಗೆ ಅವ್ರದ್ದು ಎಲ್ಲಾ ಪ್ರಾಡಕ್ಟ್ಸ್, ಅಂದ್ರೆ ಅವ್ರು ಏನೇ ಯಾವಾಗ ಶುರು ಮಾಡೋದ್ರಿಂದ ಟಿಲ್ ದ ಲಾಸ್ಟ್ ಎಂಡ್ ಪ್ರಾಡಕ್ಟ್ ನ ಅದನ್ನ ಇನ್ಕಾರ್ಪೊರೇಟ್ ಮಾಡಿ ಒಂದು ಚಿತ್ತಾರನ ವಿ ಹ್ಯಾವ್ ಸ್ಪೆಷಲಿ ಡಿಸೈನ್ ಫಾರ್ ದೆಮ್. ಅವರ ಲಾಟ್ ಇದೆ, ದಟ್ ಇಸ್ ಅವರ್ 9 meters by 3 meters. ಹಾಗೆ ಆಮೇಲೆ ಅಲ್ಲಿ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ JP ನಗರ್ ಅಲ್ಲಿ ಇದೆ, ಅವ್ರದ್ದು ಫೋಕ್ ಸೆಕ್ಷನ್ ಇದೆ, ಅದಕ್ಕೆ ನಾವು ಚಿತ್ತಾರ ಮಾಡಿದೀವಿ. ಸೊ ಈ ತರ ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಎಲ್ಲ ಮಾಡಿದೀವಿ. ಆಮೇಲೆ ಬ್ಯಾಂಕ್ ಆಫ್ ಅಮೆರಿಕಾ ರೀಸೆಂಟ್ ಆಗಿ ಮಾಡಿದೀವಿ. ಆಮೇಲೆ ಮೊನ್ನೆ ಇಲ್ಲಿ ಬ್ಯಾಂಗ್ಳೂರ್ ಹಬ್ಬ ಅಂತ ಆಯ್ತಲ್ಲ, ಅವಾಗ ಒಂದು ಥೀಮ್ ಈ ತರ ಗೋಡೆ ಅಂತ ಇತ್ತು. ಅದಕ್ಕೆ ಸೈನ್ಸ್ ಗ್ಯಾಲರಿ ಮೇಲೆ ಗೋಡೆ ಮೇಲೆ ಅದನ್ನ ಅಗೇನ್ ಚಿತ್ತಾರ ಸಿಂಬಲ್ಸ್ ಇನ್ಕಾರ್ಪೊರೇಟ್ ಮಾಡಿ ಅದನ್ನ ಅಲ್ಲಿ ಮಾಡಿದ್ವಿ. ಓ, ವೆರಿ ನೈಸ್, ವೆರಿ ನೈಸ್. ನಿಮ್ಮ ಹತ್ರ ಏನಾದರೂ ಸ್ಯಾಂಪಲ್ ಇದನ್ನ ಚಿತ್ತಾರದು ಆರ್ಟ್ ಬಗ್ಗೆ? ಸಾರಿ, ನಿಮ್ಮ ಹತ್ರ ಸ್ಯಾಂಪಲ್ ಏನಾದ್ರು ಇದನ್ನ ಟು ಶೋ ಇಟ್ ಟು ದ ಹೌದು ತೋರಿಸ್ತೀನಿ. ಇವಾಗ ಇದು ಹಸೆಗೋಡೆ ಚಿತ್ತಾರ ಅಂತ. ಈ ಹಸೆಗೋಡೆ ಚಿತ್ತಾರ ಇದು ಮದುವೆಗೆ ಇರ್ಲೇಬೇಕು. ಇದು ಕಂಪಲ್ಸರಿ, ಇದು ದೇವ್ರ ಸಮಾನ ಅವರಿಗೆ. ಮದುವೆ ಕಾಲ ಎಲ್ಲ ಶುರುವಾಗದೇ ಇದರಿಂದ. ಹಾಗೆ ಇದು ನೋಡಿದ್ರೆ ನೀವು ಈಗ ಓಕೆ ಓಕೆ, ಬಟ್ ಐ ಕ್ಯಾನ್ ಸಿ ಹರ್. ಯಾ, ಓಕೆ, ಸರಿ. ಯಾ, ಇಟ್ಸ್ ಎ ವೆರಿ ನೈಸ್ ಬ್ಯೂಟಿಫುಲ್ ಲುಕಿಂಗ್ ಆರ್ಟ್ ಅಂತ ಹೇಳ್ಬೋದು. ಸೊ ಇದು ನೋಡಿ, ಇದು ಬಹಳ ಇಂಟ್ರಿಕೇಟ್ ಲೈನ್ಸ್ ನೋಡಿದ್ರೆ. ಆಮೇಲೆ ಇದು ಮೊದಲ ಕಾಲದಲ್ಲಿ ಮದುವೆ ಎಲ್ಲ ಮನೆಯಲ್ಲ ಆಗ್ತಾ ಇತ್ತು. ಸೊ ಯು ಕ್ಯಾನ್ ಸಿ ದ ಕಾಲಮ್ಸ್, ಓಕೆ. ಅಂದ್ರೆ ಅವಾಗಿದ್ದು ಈ ಬೀಗರ ಹೆಂಗಸು ಬಹಳ ಬುದ್ಧಿವಂತ ಹೆಂಗಸು, ತುಂಬಾ ಅವರು ದರ್ ಆರ್ ನೇಚರ್ ಅಂಡ್ ವಾಟರ್ ವರ್ಷಿಪರ್ಸ್. ಸೊ ಅವ್ರ ನೇಚರ್ ಅಲ್ಲಿ ಏನ್ ನೋಡ್ತಾರೆ, ಡೇ ಟು ಡೇ ಲೈಫ್ ಅಲ್ಲಿ ಏನಾಗುತ್ತೆ ಅದನ್ನ ವಿತ್ ದೇರ್ ಇಮ್ಯಾಜಿನೇಷನ್ ಅಂಡ್ ಕ್ರಿಯೇಟಿವಿಟಿ ದೇ ಬ್ರಾಟ್ ಔಟ್ ದಿಸ್ ಚಿತ್ತಾರ. ಸೊ ಇಲ್ಲಿ ನೋಡಿ, ಮತ್ತೆ ಆರ್ಕಿಟೆಕ್ಚರ್, ಅವ್ರು ಮನೆಯೆಲ್ಲ ಕಟ್ತಾ ಇದ್ರು. ಆರ್ಕಿಟೆಕ್ಚರ್ ಇದು ಕಾಲಮ್ಸ್ ಅದು ಎಲ್ಲಾನು ಇಲ್ಲಿ ಮಾಡಿದ್ದಾರೆ ನೋಡಿ, ಈ ತರ ಕಾಲಮ್ಸ್. ಆಮೇಲೆ ಅದಕ್ಕೆಲ್ಲ ತುಂಬಿಸಿದ್ದಾರೆ ಬೇರೆ ಬೇರೆ ಚಿಹ್ನೆಗಳು. ಸೊ ತುಂಬಾ ಚಿಹ್ನೆಗಳಿದೆ, ಅರೌಂಡ್ 75 to 80 ಸಿಂಬಲ್ಸ್ ಇದೆ. ಅದು ಈ ಚಿಹ್ನೆಗೆ ಹೆಸರಿದೆ, ಒಂದು ನೇಮ್ ಇದೆ. ಫಾರ್ ಎಕ್ಸಾಂಪಲ್, ಇದು ನಿಮ್ಗೆ ಫೋಟೋದಲ್ಲಿ ಕಾಣಿಸುತ್ತಾ ಇದೆ, ಇಲ್ಲಿ ಮಧ್ಯದಲ್ಲಿ ಡೈಮಂಡ್ ಇದೆ ನೋಡಿ, ಡೈಮಂಡ್ ಶೇಪ್. ಅದು ಅದಕ್ಕೆ ಹೆಸರು ಗೊಂಬೆ ಸಾಲು ಅಂತ. ಗೊಂಬೆ ಸಾಲು ಅಂತ ಹೇಳಿದ್ರೆ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡೋದು, ಗೊಂಬೆ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡೋದು. ಆಮೇಲೆ ಇದು ಪಲ್ಲಕ್ಕಿಗೆ ಡೆಕೋರೇಷನ್, ಮತ್ತೆ ಪಲ್ಲಕ್ಕಿಯಲ್ಲಿ ಮದುಮಗ ಮದುಮಕ್ಕಳು ಹಾಗೆ. ಮತ್ತೆ
ಕಾಣಿಸುತ್ತಲ್ಲ ಸ್ವಲ್ಪ ಕಾಣಿಸುತ್ತೆ. ಇದಾಗುತ್ತೆ. ಹೌದೌದು ಕಾಣಿಸುತ್ತೆ, ಕರೆಕ್ಟ್. ಆಮೇಲೆ ಈ ಮೇಲ್ಗಡೆ ಎರಡಿದೆ ಅಲ್ಲ, ಇದು ತೇಲು ಕುಂಭ ಅಂತ ಹೇಳ್ಬಿಟ್ಟು, ಇದು ಅವ್ರಿಗೆ ನಾ ಹೇಳ್ದಲ್ಲ ವಾಟರ್ ವರ್ಷಿಪರ್ಸ್. ಮದುವೆ ದಿವಸ 5 ಜನ ಮುತ್ತೈದರು ಅದಕ್ಕೆ ಮುಂಚೆನೆ ಇದು ಕುಂಭನ ರೆಡಿ ಮಾಡ್ಕೊಂಡಿರ್ತಾರೆ, ಚಿತ್ತಾರ ಅದ್ರ ಮೇಲೆ ಮಾಡ್ಬಿಟ್ಟು ಅದನ್ನ ಅವತ್ತು ಬೆಳಗಿನ ಜಾವ ನದಿಗೆ ಹೋಗಿ ನೀರು ತಗೊಂಡ್ಬಂದು ಮದುಮಕ್ಕಳ ಮೇಲೆ ಹಾಕ್ತಾರೆ. ಸೊ ದಟ್ಸ್ ಹೌ ದ ಮ್ಯಾರೇಜ್ ರಿಚುವಲ್ ಸ್ಟಾರ್ಟ್ಸ್. ಅದಕ್ಕೆ ತೇಲು ಕುಂಭ ಅಂತ, ಅದ್ರ ಮೇಲೆ ಕಲಶ ಹಾಗೆ. ಸೊ ಎಲ್ಲ ನೋಡಿ ಇನ್ಸ್ಟ್ರೂಮೆಂಟ್ ಇದೆ ಸ್ವಾಗತದವರು, ಒಬ್ಬೊಬ್ರದ್ದು ಒಂದೊಂದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದೆ. ಆಮೇಲೆ ಇಲ್ಲಿ ಬಾಸಿಂಗ ನಿಲಿ ಅಂತ ಹೇಳ್ತಾರೆ ಇದಕ್ಕೆ. ಬಾಸಿಂಗ ನಮ್ಮ ಮದ್ವೆ ಟೈಮಲ್ಲೆಲ್ಲ ಬಾಸಿಂಗ ಕಟ್ತಾರಲ್ಲ ಮದುಮಕ್ಕಳಿಗೆ, ಹಾ ಅದನ್ನ ರೆಪ್ರೆಸೆಂಟ್ ಮಾಡಕ್ಕೆ. ಆಮೇಲೆ ಇದಕ್ಕೆ ನೀಲಿ ಕೊಚ್ಚು ಅಂತ ಹೇಳ್ತಾರೆ. ನೀಲಿ ಕೊಚ್ಚು ಅಂತ ಹೇಳಿದ್ರೆ ಅದು ಕ್ರಿಸ್ ಕ್ರಾಸ್ ಲೈನ್ಸ್. ಮೊದಲೆಲ್ಲ ಅವ್ರದ್ದು ಮನೆ ಬ್ಯಾಂಬೂ ಸ್ಟಿಚ್ ಅಲ್ಲಿ ಮಾಡ್ತಾ ಇದ್ರು. ಸೊ ಅಗೇನ್ ವಿತ್ ಇಮ್ಯಾಜಿನೇಷನ್ ಅಂಡ್ ಕ್ರಿಯೇಟಿವಿಟಿ ಆ ಟೆಕ್ಸ್ಚರ್ ನ ತೋರ್ಸಕ್ಕೆ ನೀಲಿ ಕೊಚ್ಚು ಅಂತ ಅರ್ಥ ಮಾಡ್ಬಿಡ್ತಾರೆ. ಸೊ ಹಾಗೆ ಒಂದೊಂದು ಇದಿದೆ. ಈ ಮಧ್ಯದಲ್ಲಿ ಇಲ್ಲಿದೆ ಅಲ್ಲ, ಇದು ಪತಂಗ ಅಂತ ಹೇಳ್ಬಿಟ್ಟು, ಅದು ಯಾವಾಗ ಕಲ್ಲಿಂದ ಹಾಕಿದಾಗ ಮಧ್ಯದಲ್ಲಿ ಕುತ್ಕೊಳ್ಳುತ್ತೆ, ಅದಕ್ಕೆ ಪತಂಗ ಅಂತ. ಈ ಕೈ ತರ ಇದೆ ನೋಡಿ ಇಲ್ಲಿ, ಅದಕ್ಕೆ ಎರಡು ಅರ್ಥ ಇದೆ. ಒಂದು ಇದು ಮಾಡ್ತಾರೆ, ಮನೆ ಕಚ್ಚುವಾಗ ಈ ತರದ ಒಂದು ಗೂಟ ತರ ಹಾಕಿರ್ತಾರೆ. ಸೊ ಬೇಕಾದ್ರೆ ಆಮೇಲೆ ಅವರನ್ನ ದೇ ಕ್ಯಾನ್ ಎಕ್ಸ್ಪ್ಯಾಂಡ್ ದ ಹೌಸ್ ಬೇಕಾದಾಗ. ಸೊ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆಲ್ಸೋ ನಮ್ಮ ಪುರಾಣದಲ್ಲಿ ಪ್ರತಿ ಮನ್ಮಥ ದೇ ಆರ್ ದ ಮೋಸ್ಟ್ ರೊಮ್ಯಾಂಟಿಕ್ ಕಪಲ್. ಸೊ ಅವ್ರದ್ದು ಟು ರೆಪ್ರೆಸೆಂಟ್ ದಟ್ ಅಂಡ್ ದೇರ್ ಬ್ಲೆಸ್ಸಿಂಗ್ಸ್ ಫ್ರಮ್ ದೆಮ್, ದ ಬ್ಲೆಸ್ಸಿಂಗ್ಸ್ ಫಾರ್ ದ ಕಪಲ್, ಅದು ಮಕ್ಕಳಿಗೆ. ಹಾಗೆ ಆ ತರ ಎಲ್ಲದನ್ನು ಮೀನಿಂಗ್ ಇದೆ. ಸೊ ಐ ಜಸ್ಟ್ ಸೀ ದಿಸ್ ಆರ್ ವೆರಿ ಇಂಟ್ರಿಕೇಟ್. ಆಮೇಲೆ ಇಲ್ಲಿ ನೋಡಿ 2 ಹಕ್ಕಿ ಇದೆ, ಇದಕ್ಕೆ ಗೂಟಿನ ಹಕ್ಕಿ ಅಂತ ಹೇಳ್ತಾರೆ. ಸೊ ಒಂದು ರೀಜನ್ ಅಲ್ಲಿ ಹೇಳೋದು ಇವರೆಲ್ಲ ಬೇಸಿಕಲಿ ಫಾರ್ಮರ್ಸ್, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ, ಅದು ಮನೆ ಮೇಲೆ ಕೂತಿರುತ್ತೆ. ಸೊ ಏನೋ ನಮ್ಮ ಮನೆ ಕಾಯ್ತಾ ಇದೆ ಅಂತ ಈ ಪಕ್ಷಿ ನೋಡಿದ ತಕ್ಷಣ ಅವ್ರಿಗೊಂದು ಸಂತೋಷ. ಸೊ ದಿಸ್ ಬರ್ಡ್ ಇಂಡಿಕೇಶನ್ ಆಫ್ ಹ್ಯಾಪಿನೆಸ್. ಇನ್ನೊಂದು ರೀಜನ್ ಅಲ್ಲಿ ಹೆಣ್ಣು ಬರ್ಡ್ ಮೊಟ್ಟೆ ಹಾಕಿದೆ, ಗಂಡು ಬರ್ಡ್ ಫುಡ್ ತರಕ್ ಹೋಗಿದೆ. ಸೊ ಹೆಣ್ಣು ಬರ್ಡ್ ಆಕ್ಚುಲಿ ವೇಟಿಂಗ್ ಫಾರ್ ರಿಟರ್ನ್. ಸೊ ಹಾಗೆ ಎಲ್ಲ ಫುಲ್. ಸೊ like I said, they are very close with the nature, and whatever they see in the nature, they have come out with the creation of that. So ಇದು ಹಸೆಗೋಡೆ ಚಿತ್ತಾರ. ಸೊ ಬ್ಯೂಟಿಫುಲಿ ಕ್ರಿಯೇಟೆಡ್ ಅಂತ ಹೇಳ್ಬೋದು. ಹೌದು. ಸೊ ಇದು ಏನ್ ತರ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತಾರೆ ಅದಕ್ಕೆ? ಮೆಟೀರಿಯಲ್ ಆಕ್ಚುಲಿ ಮೊದಲು ಇದು ಬಣ್ಣ, ನ್ಯಾಚುರಲ್ ಕಲರ್ಸ್ ಅವ್ರು ಯೂಸ್ ಮಾಡೋದು ಬರೀ 4 ಬಣ್ಣ. ಎಗೇನ್ ನೇಷನ್ ಅಲ್ಲಿ ಬಿಳಿ, ಕೆಂಪು, ಕಪ್ಪು, ಹಳದಿ. ಬಿಳಿ ಇದು ಅಕ್ಕಿ, ಒಂದು ಪರ್ಟಿಕ್ಯುಲರ್ ಅಕ್ಕಿನ 4 ದಿವಸ ನೆನೆಸಿ ಅದನ್ನ ರುಬ್ಬಿ ಅದಕ್ಕೆ ಗಾಳಿಸ್ಬಿಟ್ಟು, ಒಂದು ಥಿನ್ ಮಸ್ಲಿನ್ ಕ್ಲಾತ್ ಅಲ್ಲಿ ಗಾಳಿಸ್ಬಿಟ್ಟು ಆಮೇಲೆ ಅದಕ್ಕೆ ನ್ಯಾಚುರಲ್ ಗಳು ಆಡ್ ಮಾಡ್ತಾರೆ. ಮಾಡಿ ಅದರಲ್ಲಿ ವೈಟ್ ಹಾಗೆ. ಕಪ್ಪು ಒಂದು ಪರ್ಟಿಕ್ಯುಲರ್ ಅಕ್ಕಿ, ಅದನ್ನ ಸ್ಲೋ ಫೈರ್ ನಲ್ಲಿ ಹುರಿತಾರೆ. ಸೊ ಫ್ರಮ್ ವೈಟ್ ಟು ರೆಡ್ ಟು ಬ್ಲಾಕ್. ಅದಾದ್ಮೇಲೆ ಪುನಃ ಅದನ್ನ ರುಬ್ಬಿ ಗಾಳಿಸಿ ನ್ಯಾಚುರಲ್ గా ಮಾಡ್ತಾರೆ ಆ ತರ. ಮತ್ತೆ ಇನ್ನೊಂದು ಕಾಯಿನಲ್ಲಿ ಮಾಡ್ತಾರೆ, ಬಟ್ ಇದನ್ನು ಮಾಡ್ತಾರೆ ಈ ತರ. ಕೆಮ್ಮಣ್ಣಿಗೆ ಒಂದು ರಾಜಕಲ್ಲು ಅಂತ ಸಿಗುತ್ತೆ. ಸೊ ಅದನ್ನ ಕುಟ್ಟಿ ಪುಡಿ ಮಾಡಿ ಅಗೇನ್ ಡ್ರೈ ಅಂಡ್ ಸೀಡ್ ಅಂಡ್ ದೆನ್ ಆಡ್ ನ್ಯಾಚುರಲ್ గా, ಅದು ಒಂದು. ಮತ್ತೆ ಕೆಮ್ಮಣ್ಣು ಆ ತರ ಎರಡು. ಸೊ ಕೆಮ್ಮಣ್ಣು ಅವ್ರು ಕಾಡಿಗೆ ಹೋಗಿ, ಅದು ತುಂಬಾ ಡೀಪ್ ಫಾರೆಸ್ಟ್ ಹೋಗ್ಬೇಕಾದ್ರೆ ಅದನ್ನೆಲ್ಲ ಬೆಳಗ್ಗೆ ಜಾವ ಎಲ್ಲಾರು ಹೋಗಿ ಅದನ್ನ ಭೂಮಿ ತಾಯಿಗೆ ಅಲ್ದು ಪೂಜೆ ಮಾಡಿ ಭೂಮಿ ತಾಯಿನ ಅಲ್ದು ಅದರಲ್ಲಿ ಕೆಮ್ಮಣ್ಣು ತಗೊಂಡ್ ಬಂದು ಕಲರ್ ಮಾಡ್ತಾರೆ. ಅದೇ ತರ ಬಿಳಿನೂ ಅಷ್ಟೇ. ಇನ್ನೊಂದು ಜಾಗದಲ್ಲೆಲ್ಲ ಬಿಳಿಗ ಸಿದ್ದೆ ಅಂತ ಹೇಳ್ತಾರಲ್ಲ, ಬಿಳಿ ಜೇಡಿ ಮಣ್ಣು ಅಂತ, ಅದೇ ತರ ಮಾಡ್ತಾರೆ. ಆಮೇಲೆ ಹಂದಿಗೆ ಒಂದು ಮರ ಇದೆ ಕಾಡಲ್ಲಿ, ಇದೆ ಗುರಿಗೆ ಮರ ಅಂತ ಹೇಳಿ. ಸೊ ಅದಕ್ಕೆ ಕಾಡಲ್ಲಿ ಹೋಗಿ, ಅದು ಸೀಸನ್ ಅಲ್ಲಿ ಇದು, ಅದನ್ನ ತಗೊಂಡ್ ಬಂದು ಇದು ನೋಡಿದ್ರೆ ಅದು ಬ್ರೌನ್ ಆಗಿರುತ್ತೆ. ಅದ್ರೊಳಗೆ ಅದನ್ನ ತೆಗೆದು ಅದನ್ನ ಅಗೇನ್ ಕುಟ್ಟಿ ಅದನ್ನ ಅರ್ದು ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾರೆ. ಸೊ ನಾವೊಂದ್ಸಲ ಇಂಟರ್ವ್ಯೂ ಮಾಡುವಾಗ ಒಂದು ಅಜ್ಜಿ ಹತ್ರ 20 ವರ್ಷದ ಹಳೆಯ ಕಲರ್ ಇದೆ, ಒಂದು ಚೂರು ಶೇಡ್ ಚೇಂಜ್ ಆಗಿಲ್ಲ. ಅದಕ್ಕೆ ಅವ್ರು ತಮಾಷೆ ಮಾಡ್ತಾ ಇದ್ರು, ನಿಮ್ಮ ಬಣ್ಣ ಎಲ್ಲ ಹೋಗೋಗುತ್ತೆ, ನಮ್ದು ನೋಡಿ 20 ವರ್ಷ ಆಯ್ತು ಹಾಗೇನೇ ಇದೆ ನ್ಯಾಚುರಲ್ ಆಗಿ ಅಂತೇಳಿ. ಸೊ ಹಾಗೆ. ಆಮೇಲೆ ಬ್ರಷ್ ಅವರು ನ್ಯಾಚುರಲ್ ಬ್ರಷ್ ಅಲ್ಲಿ ಮಾಡ್ತಾ ಇದ್ರು, ಕುಂಬಿನಾರು ಅಂತ ನೋಡಿ, ಈ ತರ ಕಾಣಿಸುತ್ತಲ್ವಾ, ಈ ತರ. ಇದೆಲ್ಲ ಪೂರ್ವ ತರ ಇದೆ. ಪೂರ್ವ ತರ ಇದೆ. ಇದ್ರೊಳಗೆ ಈ ತರ ತಕೊಂಡ್ಬಿಟ್ಟು ಇದ್ರೊಳಗೆ ಗಂಟಾಕಿ ಮಾಡ್ತಾರೆ ನಾರು ಅಂತ. ಸೊ ಇದು ಹೀಗೆ ನ್ಯಾಚುರಲ್ ಕಲರ್, ನ್ಯಾಚುರಲ್ ಬ್ರಷ್ ಆ ತರ. ಮತ್ತೆ
ಅದಲ್ಲದೆ ಅವ್ರದ್ದು ತುಂಬಾ ಈಕೋ ಫ್ರೆಂಡ್ಲಿ ಕ್ರಾಫ್ಟ್ಸ್ ಇದೆ, ಹ್ಯಾಂಡಿಕ್ರಾಫ್ಟ್ಸ್. ಇದು ನೋಡಿ, ಇದು ಈಚಲು ಚಾಪೆ, ಇದು ಒಂಥರ ಚಾಪೆ, ಈಚಲು ಚಾಪೆ ಅಂತ ಈ ತರ ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಬಿಟ್ಟು ಅದನ್ನ ಜಾಯಿನ್ ಮಾಡ್ತಾರೆ. ಜಾಯಿನ್ ಮಾಡ್ಬಿಟ್ಟು ಅವ್ರು ನೋಡಿ ಈ ತರ ನಾನೆಲ್ಲ ಇದು ತೋರ್ಸಕ್ಕೆ ನಮ್ಮ ವರ್ಕ್ಶಾಪ್ ನಲ್ಲಿ ತೋರ್ಸಕ್ಕಂತ ಸಣ್ಣದು ಇಟ್ಕೊಂಡಿದ್ದೀನಿ. ಬಟ್ ಇದೇ ತರ 8 feet 10 feet ಏನ್ ಬೇಕೋ ಹಾಗೆ. Again, you can see geometrical design. So Chitara is very geometrical. I also this one. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದ್ರೆ ಸಮ್ಮರ್ ನಲ್ಲಿ ಕೂಲ್ ಆಗಿರುತ್ತೆ, ವಿಂಟರ್ ನಲ್ಲಿ ವಾರ್ಮ್ ಇರುತ್ತೆ. ಇದು ಈ ತರ ಹೀಗೆ. ಆಮೇಲೆ ಇದನ್ನ ಇರಿಕೆ ಅಂತ ಹೇಳ್ತಾರೆ. ಇದೊಂಥರ ಹುಲ್ಲು, ಇದನ್ನ ನೋಡಿ ಈ ತರ ಮಾಡ್ತಾರೆ. ಇದನ್ನ ಮಾಡ್ಬಿಟ್ಟು ಇದ್ರ ಮೇಲೆ ನೀರಿಂದು ಮಡಿಕೆ ನೀರಿಂದು ತಂದ ಪಾತ್ರೆ ಇರ್ತಾರೆ. ಅಂದ್ರೆ ಅದು ಅಷ್ಟು ನೇಚರ್ ಏನಿದೆ. ಇದು ನೋಡಿ ಕನ್ನಡದ ಕಡ್ಡಿ ಅಂತ, ಇದೊಂಥರ ಹುಲ್ಲು. ಅದನ್ನೆಲ್ಲ ಫೇಲ್ ಮಾಡಿ ತೆಗ್ದು ಈ ತರ ಮಾಡಿ ಈ ತರ ಹಾಕೊಳ್ತಾರೆ. ಆಮೇಲೆ ಇದು ಅಂದ್ರೆ ಅದೆಲ್ಲ ಭತ್ತ ಬೆಳೆ ಜಾಸ್ತಿ ಅಲ್ಲಿ, ಭತ್ತ ಮತ್ತೆ ಅಡಿಕೆ. ನೋಡಿ ಇದು ಭತ್ತ ತೋರಣು. ಇದನ್ನ ಮುಂದ್ಗಡೆ ಬಾವಿಗೆ ಕಟ್ಟಿರ್ತಾರೆ. ನೋಡಿದ್ರೆ ಇದು ವಿಶೇಷ ಏನಂದ್ರೆ ಎರಡೂ ತರ ಸೇಮ್ ನೀರು, ನೀವು ಯಾವ ಕಡೆ ನೋಡಿದ್ರು ಒಂದೇ ತರ ಹಾಗೆ. ಅಂದ್ರೆ ಇದೇನಂದ್ರೆ ಮನೆ ಬಾಗಿಲು ಕಟ್ಟಿರ್ತಾರೆ, ಭತ್ತ ಮುಂದ್ಕೋಸ್ಕರ. ಸಾರಿ, ಸೊ ಹೋಗ್ತಾ ಬರ್ತಾ ಭತ್ತ ತಳಿಯುತ್ತೆ, ಮತ್ತೆ ಗುಬ್ಬಚ್ಚಿನೆಲ್ಲ ಬಂದು ತಿಂದು ಹೋಗ್ತಾ ಇರುತ್ತೆ ಹಾಗೆ. ಸೊ ಆತರ. ಆಮೇಲೆ ಇನ್ನೊಂದು ಬಹಳ ವಿಶೇಷ ಅಂತ ಹೇಳಿದ್ರೆ ಭೂಮಿ ಹುಣ್ಣಿಮೆ ಅಂತ ಮಾಡ್ತಾರೆ. ನಮ್ಮಲ್ಲಿ ಸೀಮಂತ ಇರುತ್ತಲ್ಲ, ಅದೇ ತರ ಭೂಮಿ ತಾಯಿಗೆ ಸೀಮಂತ ಮಾಡೋದು. ಅದಕ್ಕೆ ಮುಂಚೆ ಈ ತರ ಬುಟ್ಟಿ ಸ್ವಲ್ಪ ದೊಡ್ಡದಿರುತ್ತೆ. ಇನ್ನ ಈ ಬುಟ್ಟಿನ ಪ್ರಿಪೇರ್ ಆಗಿ ಅದಕ್ಕೆ ಹಿಂದಿನ ದಿವಸ ರಾತ್ರಿ ಎಲ್ಲ ಭಕ್ಷ್ಯ ಎಲ್ಲ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಅದನ್ನೆಲ್ಲ ತುಂಬಿಸ್ಬಿಟ್ಟು ಅದನ್ನ ಹೋಗಿ ಭೂಮಿ ತಾಯಿಗೆ ಆಫರ್ ಮಾಡ್ಬಿಟ್ಟು ಆಮೇಲೆ ಅಲ್ಲೇ ಕೂತ್ಕೊಂಡು ಎಲ್ಲ ಊಟ ಮಾಡಿ ಬರ್ತಾರೆ ಭೂಮಿ ತಾಯಿಗೆ. ಆಮೇಲೆ ಹಾವು, ಆಮೇಲೆ ಬ್ಯಾಂಡಿಕೂಟ್, ರ್ಯಾಟ್ ಎಲ್ಲರಿಗೂ ಕಾಗೆ ಹಾಗೆ. ಸೊ ಎವ್ರಿಬಡಿ ಇಸ್ ಒನ್ ಫಾರ್ ದೆಮ್ ಆ ತರ. ಇದ್ರ ಮೇಲೆ ನೋಡಿದ್ರಲ್ಲ ಈ ತರ ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಮಾಡ್ತಾರೆ. ಇದು ಒಂದು ಗೊಣಬೆ ಅಂತ ಹೇಳ್ಬಿಟ್ಟು, ಇದು ಅವ್ರ ಭತ್ತ ಕುಯ್ದ ಮೇಲೆ ಅಲ್ಲೇ ಫೀಲ್ಡ್ ಅಲ್ಲಿ ಇಡ್ತಾರೆ ಅದನ್ನ ಇಡಕ್ಕೂ ಒಂದು ಮೆಥಾಡಿಕಲ್ ಆಗಿದೆ. ಅದಿಟ್ಟು 3-4 ತಿಂಗಳು ಅಲ್ಲೇ ಇರುತ್ತೆ. ಅದಕ್ಕೆ ಈ ಹೋಗ್ದಿರ್ತಾರಲ್ಲ ಅಷ್ಟು ಚೆನ್ನಾಗಿ ಮಾಡಿ ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಗೊಣಬೆ ಅಂತ ಹೇಳಿ ಹಾಗೆ. ವೆರಿ ನೈಸ್, ವೆರಿ ನೈಸ್. ಸೊ ಇದೆಲ್ಲ ನೀವು ಇದು ಕರ್ನಾಟಕದಲ್ಲಿ ಅಷ್ಟೇ ಈ ಆರ್ಟಿಸ್ಟ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ, ಆರ್ಟಿಸನ್ಸ್, ಅಥವಾ ಯು ಆಲ್ಸೋ ಗೋ ಔಟ್ ಆಫ್ ಸ್ಟೇಟ್ ಟು ಲರ್ನ್ ಅಂಡ್ ಕಾಂಟ್ಯಾಕ್ಟ್ ಅಂಡ್ ಟ್ರೈ ಟು ಹೆಲ್ಪ್ ದೆಮ್? ಅಂದ್ರೆ ಈ ಪರ್ಟಿಕ್ಯುಲರ್ ಆರ್ಟ್ ಮಾಡ್ತಾ ಇರೋದು ಈ ಕಡೆ ಮಾತ್ರ, ಸಾಗರ, ತೀರ್ಥಹಳ್ಳಿ ಆ ಟೈಪ್ ಹಳ್ಳಿಗಳಲ್ಲಿ. ಬೇರೆ ಕಡೆ ಮಾಡಲ್ಲ ಇದನ್ನ. ಸೊ ನಾವು ಒಂದ್ಸಲ ಬ್ಯಾಂಗ್ಳೂರ್ನಲ್ಲಿ ವರ್ಕ್ಶಾಪ್ ಮಾಡ್ತೀವಿ, ಕೆಲವು ಇನ್ಸ್ಟಿಟ್ಯೂಷನ್ ಅಲ್ಲಿ ತಮ್ಮ ಅಸೋಸಿಯೇಷನ್ ಅಲ್ಲಿ ಕರೆದಾಗೆಲ್ಲ ಅಲ್ಲಿಂದ ಆರ್ಟಿಸ್ಟ್ ನ ಕರೆದು ನಾವು ಇಲ್ಲಿ ವರ್ಕ್ಶಾಪ್ ಎಲ್ಲ ಮಾಡ್ತೀವಿ, ಲೆಕ್ಚರ್ ಡೆಮಾನ್ಸ್ಟ್ರೇಷನ್. ಮತ್ತೆ ವಿಶೇಷ ಅಂತ ಹೇಳಿದ್ರೆ ನಮ್ದು ಜಪಾನ್ ಅಲ್ಲಿ ನಮ್ದು ಇನ್ವಿಟೇಷನ್ ಬಂದಿತ್ತು ಆರ್ಟಿಸ್ಟ್ ಇಂದ. ಸೊ ಪ್ರಾಬಬ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಚಿತ್ತಾರ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಜಪಾನ್ ಅಲ್ಲಿ ಮಾಡಿದೀವಿ. ಸೊ ಅದ್ರ ಜೊತೆಗೆ ವಿ ಹ್ಯಾವ್ ಡನ್ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ವರ್ಕ್ಶಾಪ್ ಆಫ್ ದ ಜಾಪನೀಸ್. ಅದಲ್ಲದೆ ಆ ಟೈಮಲ್ಲಿ ದೀವರ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಫೋಟೋಗ್ರಫಿ ಎಕ್ಸಿಬಿಷನ್ ಮಾಡಿದೀವಿ ಆ ತರ. ಅಪಾರ್ಟ್ ಫ್ರಮ್ ದಟ್ ಇನ್ಸಿಯಾ ಅಂತ ಇದೆ, ಅಲ್ಲಿ ನಾವು ರಿಸರ್ಚ್ ಪೇಪರ್ ಪ್ರೆಸೆಂಟ್ ಮಾಡಿದೀವಿ ನ್ಯಾಷನಲ್ ಯೂನಿವರ್ಸಿಟಿ, ಆಮೇಲೆ ತೈವಾನ್ ಅಲ್ಲಿ, ಹುಯಲಿನಲ್ಲಿ, ಆಮೇಲೆ ಜಪಾನ್ ಅಲ್ಲಿ ವರ್ಲ್ಡ್ ಕಾಂಗ್ರೆಸ್ ಆಯ್ತು. ಸೊ ಅವಾಗೆಲ್ಲ ನಾವು ಅಲ್ಲಿ ಎಕ್ಸಿಬಿಷನ್ ಮಾಡಿ ಪೇಪರ್ ಪ್ರೆಸೆಂಟ್ ಮಾಡಿದ್ದೀವಿ. ಸೊ ಪ್ರಾಬಬ್ಲಿ ವಿ ಆರ್ ದ ಫಸ್ಟ್ ಪರ್ಸನ್ ಆಫ್ ಮೈ ಫಸ್ಟ್ ಆರ್ಗನೈಸೇಷನ್ ಟು ಡೂ ದಿಸ್, ಐ ಥಿಂಕ್ ಸೊ. Very nice, very nice. You know, it's very impressive because the way you explained, and then also how it defines the product, right? With the various characters engaged on that particular art that you showed. ಅದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. And ಇದು ಈ ಆರ್ಟಿಸ್ಟ್ ಏನಿರ್ತಾರೆ ಅಥವಾ ನೀವು ಏನಾದರೂ ಒಂದು ಆರ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಅದು ನಾರ್ಮಲಿ ಡಸ್ ಇಟ್ ಡಿಪೆಂಡ್ ಆನ್ ದ ಡಿಸೈನ್ ಆಫ್ ದ ಆರ್ಟ್, ಆರ್ ಡಸ್ ಇಟ್ ಲೈಕ್ you have a thumb rule that by so many days it should get over one particular art? ಹಾಗೇನಾದ್ರು ಇದೆನಾ?
ಆತರ ಎಲ್ಲ ಏನೂ ಇಲ್ಲ. ಇವಾಗ ಒಂದು ತೋರಿಸ್ತಿದೆ ಹೊಸಗೋಡೆ ಚಿತ್ತಾರ ಅಂತ ಹೇಳಿ. ಆತರ ಒಂದು ಸ್ವಲ್ಪ ಒಂದು 8 ಟೈಪ್, ಒಂದು ಬೇರೆ ಟೈಪ್ ಇದೆ, ಇದು ಇನ್ನೊಂದು ಟೈಪ್. ಇದು ತಿರುಗೇ ಮನೆ ಚಿತ್ತಾರ ಅಂತ ಹೇಳ್ಬಿಟ್ಟು. ಸೊ ಇದು ಏನಂತ ಹೇಳಿದ್ರೆ, ಅವರು ಮದುವೆ ಟೈಮಲ್ಲಿ ಒಂದು ತಿರುಗೇ ಮನೆ ಅಂತ ಇರುತ್ತೆ. ಆ ಮನೆ ಮೇಲೆ ಬ್ಯೂಟಿಫುಲ್ ಕಾರ್ವಿಂಗ್, ಗೊತ್ತಲ್ಲ, ಸಾವಿರ ಫೇಮಸ್ ಫಾರ್ ವುಡ್ ಅಂತ, ಸ್ಯಾಂಡ್ವುಡ್ ಕಾರ್ವಿಂಗ್. ಸೊ ಈ ತರ ಕಾರ್ವಿಂಗ್ ಮಾಡ್ತಾರೆ. ಅದನ್ನ ವಿಮೆನ್ ಆಫ್ ದ ಕಮ್ಯುನಿಟಿ ಅದನ್ನ ಇದು ಮಾಡಿ ಇದು ಚಿತ್ತಾರ ಮಾಡಿದ್ದಾರೆ, ತಿರುಗೇ ಮನೆ ಚಿತ್ತಾರ ಅಂತ ಹೇಳ್ಬಿಟ್ಟು. ಹೀಗೆ ಆಮೇಲೆ ಇದು ರಸ್ತೆ ಚಿತ್ತಾರ ಅಂತ ಹೇಳ್ಬಿಟ್ಟು. ಇದು ಏನಂತ ಹೇಳಿದ್ರೆ, ಮದುವೆ ಆದ್ಮೇಲೆ ಬಾಸಿಂದ ತೆಗಿತಾರಲ್ಲ, ತೆಗೆದ್ಮೇಲೆ ಈ ತರ ಬಟ್ಟೆ ಮೇಲೆ ಇದು ಹೊಸ ಚಿತ್ತಾರ ಈ ತರ ಮಾಡಿರ್ತಾರೆ. ಅದನ್ನ ಎಷ್ಟು ಅಂದ್ರೆ ಯಾವ ಹೆಸರಿದ್ರೆ ಅಷ್ಟು ಒಂದು ಆರ್ಟ್. ಐ ಫೀಲ್ ಆಲ್ವೇಸ್, ಐ ಟೆಲ್ ಆಲ್ಸೋ ಎವ್ರಿ ಸೆಲ್ ಇನ್ ದೆಮ್ ಹ್ಯಾಸ್ ಆರ್ಟ್ ಅಂದ್ಬಿಟ್ಟು ಹಾಗೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಇದೆಲ್ಲ ತುಂಬಾ ಹೊಟ್ಟೋಗ್ತಾ ಇದೆ, ರಶದಿ ಹೊಟ್ಟೋಗ್ತಾ ಇದೆ. ಅದಕ್ಕೋಸ್ಕರ ಇವಾಗ ಇದೆಲ್ಲ ಡಾಕ್ಯುಮೆಂಟ್ ಮಾಡಿ ಆರ್ಕೈವ್ ಮಾಡಿ ನಾವೊಂದು ಪುಸ್ತಕ ಮಾಡಿದ್ದೀವಿ. ನೆಕ್ಸ್ಟ್ ಮಂತ್ ಪ್ರಿಂಟ್ ರೆಡಿ ಆಗುತ್ತೆ. ಇದು ನೋಡಿ, ಇದು ಬೀಗರ ಚಿತ್ತಾರ ಅಂತ ಹೇಳ್ಬಿಟ್ಟು. ಆ ಪುಸ್ತಕದ ಬಗ್ಗೆ ನಾವು ಮತ್ತೆ ಈಗ ಬರೋಣ, ಇನ್ನೊಂದು ಲಾಸ್ಟ್ ಸೆಗ್ಮೆಂಟ್ ಅಲ್ಲಿ ಮಾತಾಡೋಣ. ಅದರ ಮೊದಲೇ ಇನ್ನೊಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಈಗ ಬರೋಣ. ಅಂಡ್ ವಿ ವಿಲ್ ಟಾಕ್ ಅಬೌಟ್ ದಿಸ್ ಬುಕ್ ರಿಲೀಸ್ and what this book has, what this book contains, and so we can tell our audience in detail on our last segment. Let's take a quick break and we'll come back. ಬಂಧನ ಜನುಮ ಜನುಮದ ಅನುಬಂಧನ, ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ, ಈ ಬಂಧನ ಎದೆಯ ತುಂಬಿ ಬಂದ ಒಂದು ಸುಖ ಭಾವನಾ, ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ.
ಹಾಸಿ ನಮಗೆ ಶುಭ ಕೋರಿದೆ. ಆ ದೂರದ ಒಲವ ಮನೆಯು ಕೈಯ ಬೀಸಿ ಬಾಯಂದಿದೆ. ಹೆಜ್ಜೆ ಜೊತೆಯಾಗಿ ನಿನ್ನ ನೆರಳಾಗಿ ಪ್ರೀತಿ ಬೆಳಕಾಗಿ ದಾರಿ ಹಾಯಾಗಿ ಸೇರುವ ಸುಂದರ ಪ್ರೇಮದ ಮಂದಿರ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ನಮಸ್ಕಾರ ಎಲ್ರಿಗೂ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಮತ್ತೊಮ್ಮೆ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ತಾರೀಕು ಮಾರ್ಚ್ 9th 2025. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಮಿಸ್ ಗೀತಾ ಭಟ್ ಫ್ರಮ್ ನಮ್ಮ ಬೆಂಗಳೂರು. ಆ್ಯಂಡ್ ಶಿ ಈಸ್ ದ ಓನರ್ ಆಫ್ CFRIA ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅದು ಒಂದು ಚಿತ್ತಾರ ಅಂತ ಒಂದು ಸ್ಪೆಷಲ್ ಫೋಕ್ ಆರ್ಟ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅದರದ್ದು ಒಂದು ಪ್ರಮೋಟ್ ಮಾಡಲಿಕ್ಕೆ ಅವರು ಒಂದು she has determined that she has to promote that particular folk art, and she is doing that for the last 20 years now. 2007 ಅಲ್ಲಿ ಅವರು ಈ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಶುರು ಮಾಡಿ ಅದನ್ನೊಂದು ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ದ ಹೋಲ್ ಐಡಿಯಾ ಆಫ್ ಕನ್ನಡವಾಣಿ ಟು ಬ್ರಿಂಗ್ ಹರ್ ಟುಡೇ ಈಸ್ so that we can also support her, we can also support her effort in promoting this particular folk art, so that it can help the people in those small areas, small villages, small places where they work tirelessly, full effort ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ for their little living. So it is our duty as being human. We need to go out and try to support them as much as possible. Let's welcome Geeta ji back to the show after this beautiful song from the movie Bandhana. And so Geeta ji, you mentioned about Chittara, you mentioned about bringing a book on Deevara Chittara. ಅದರ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಈಗ ನಾನು ಹೇಳ್ತಾ ಇದ್ದೆ, ಈ ನಾವು ವರ್ಕ್ ಮಾಡ್ತಾ ಇರೋದು ದೀವರ ಜನಾಂಗದ ಮೇಲೆ. ಅವರದ್ದು ತುಂಬಾ ವೈಶಿಷ್ಟ್ಯವಾದ ಕಲೆ ಈ ಚಿತ್ತಾರ. ಅದ್ರ ತುಂಬಾ ಜೊಮೆಟ್ರಿ ಇದೆ, ಮ್ಯಾಥಮ್ಯಾಟಿಕ್ಸ್ ಇದೆ, ಜೊಮೆಟ್ರಿ ಇದೆ, ಸಿಮೆಟ್ರಿ ಇದೆ. ಮತ್ತೆ ನಾನು ಹೇಳ್ದಂಗೆಲ್ಲ ಫುಲ್ ನ್ಯಾಚುರಲ್ ಇಕೋ ಫ್ರೆಂಡ್ಲಿ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಇದೆಲ್ಲ ಹೊರಟೋಗ್ತಾ ಇದೆ. ಮತ್ತೆ ಅವ್ರದ್ದು ಆಚಾರ ಆಗ್ಲಿ, ನರೆನುಡಿ ಆಗ್ಲಿ, ಅವ್ರದ್ದು ಜ್ಯುವೆಲ್ರಿ ಆಗ್ಲಿ, ಅವ್ರ ಹಬ್ಬದ ಆಚರಣೆಗಾಗ್ಲಿ ತುಂಬಾದಲ್ಲಿ ಬಹಳ ಡೀಪ್ ರಿಲೇಶನ್ಶಿಪ್ ವಿತ್ ನೇಚರ್, ವಿಚ್ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಈ ತರದೆಲ್ಲ ನಮ್ಮ ಯಂಗ್ ಜನರೇಷನ್ಗೆ ಅದು ತುಂಬಾ ಇರ್ಬೇಕು, ಅವ್ರಿಗೆ ಗೊತ್ತಾಗ್ಬೇಕು. ದೇ ಶುಡ್ ಬಿ ಅವೇರ್. I feel people like us, we talk about environment and saving the environment, but I feel the more and more when I talk with them, I feel they are the ones who are keeping the nature for us, and we should bring this out for the younger generation and to many others, and see that this is revived and preserved. So ಹಾಗೆ ಅದ್ರ ಜೊತೆ ಅವರದ್ದು ತುಂಬಾ ಎಲ್ಲ ಹೊರಟೋಗ್ತಾ ಇದೆ ಈಗ ಹೆಚ್ಚಿನೆಲ್ಲ. ಅದಕ್ಕೋಸ್ಕರ ಎಲ್ಲ ಆರ್ಕೈವ್ ಮಾಡಿ ಡಾಕ್ಯುಮೆಂಟ್ ಮಾಡಿ ನಾವೊಂದು ಸುಮಾರು ಒಂದು 40 ಹಳ್ಳಿಗಳನ್ನ ನಾವು ವಿಸಿಟ್ ಮಾಡಿದೀವಿ ರಿಸರ್ಚ್ ಮಾಡಕ್ಕೆ 2-3 years ಇಂದ ಮಾಡಿ. ಫೋಟೋಗ್ರಾಫ್ಸ್ ಎಲ್ಲ ತಗೊಂಡು ನಮ್ಗೆ ಸ್ಮಿತಾ ತಮಿಳೂರ್ ಅಂತ ಅವ್ರ ಫೋಟೋಗ್ರಾಫರ್, ಮತ್ತೆ ನಮ್ರತಾ ಕಾವ್ಲೆ ಅಂತ ಅವ್ರ ಡಿಸೈನರ್. ಅವ್ರಿಗೆ ನಮ್ರತಾ ಕಾವ್ಲೆಗೆ ತುಂಬಾ ಪ್ರೀತಿ ಚಿತ್ತಾರದ ಬಗ್ಗೆ. ಇದು 5-6 ವರ್ಷದಿಂದ ನಮ್ ಜೊತೆ ಅವರು ಇದ್ದಾರೆ. So anything is there with her, about Chittara, I call her and she is very actively doing. So ಹಾಗಾಗಿ ಈ ಬುಕ್ ತಗೊಂಡ್ ಬಂದಿದ್ವಿ, ಈಗಳ ಚಿತ್ತಾರ ಅಂತ ಹೇಳ್ಬಿಟ್ಟು. ಈಗ ನಾನು ಹೇಳ್ದೆ ಅಲ್ಲ, ಅದೆಲ್ಲಾನು ಇದೆ ಇದು ದೇವರ ಚಿತ್ತಾರ. ಸೊ ಈಗ ನಾನು ಹೇಳ್ದ ಅವರದ್ದು ಎಲ್ಲ ಫುಲ್ ಒಂದು ಜಸ್ಟ್ ನೋಡಿ ತರ ಹಿಂಗೆ ಮಾಡಿ ತೋರಿಸ್ತೀನಿ, ಕಾಣಿಸುತ್ತಲ್ಲ? ಕಾಣಿಸುತ್ತೆ. ಹಾಗೆ ಮತ್ತೆ ಇದಕ್ಕೆ ನಮ್ಮ ಹಿರಿಯರಾದ ಇವರು ತುಂಬಾ ಫೇಮಸ್ ರೈಟರ್, ಈಗ ಅನ್ಫಾರ್ಚುನೇಟ್ಲಿ ನೋ ಮೋರ್, ನಾಗ್ ಡಿಸೋಜ ಅವರು ಫೋರ್ವರ್ಡ್ ಕೊಡಿದ್ದಾರೆ. ಕಾಗೋಡು ತಿಮ್ಮಪ್ಪನವರು ಆಶೀರ್ವದಿಸಿ ನಮ್ಗೆ ಅದಕ್ಕೆ ಫೋರ್ವರ್ಡ್ ಕೊಡಿದ್ದಾರೆ. ಮತ್ತೆ ಸುಮಾರು ಜನ ಅಜ್ಜಿರ್ದೆಲ್ಲ ನಾವು ಡಾಕ್ಯುಮೆಂಟ್ ಮಾಡಿದೀವಿ, ಹಚ್ಚೆಗಳು ಅದೆಲ್ಲ ಹೋಗಿದೆ. ಮತ್ತೆ ಅದರ ಜೊತೆಗೆ ಇವರು ತುಂಬಾ ಹಾಡು, ಫೋಕ್ ಸಾಂಗ್ಸ್, ಎಲ್ಲಾ ಒಕೇಶನ್ಗೂ ಫೋಕ್ ಸಾಂಗ್ಸ್ ಇದೆ ಅವ್ರದ್ದು. ಅದನ್ನೆಲ್ಲ ಸ್ವಲ್ಪ ಅಲ್ಲೇ ಇಲ್ಲಿ ಸ್ವಲ್ಪ ಹಾಕಿದ್ದೀವಿ. ಅದೊಂದು ಚೂರು ಅದೇನು ಅಂತ ಹೇಳಿ, ಆಮೇಲೆ ಅವ್ರದ್ದು ಒಗಟ್ಟು, ಆಮೇಲೆ ರಿಬಲ್ಸ್,
ಅಂಡ್ ಆದಷ್ಟು ನಾವು ಅವ್ರ ಭಾಷೆಯಲ್ಲೇ ಮಾತಾಡಕ್ ಟ್ರೈ ಮಾಡಿದೀವಿ. ಅಂದ್ರೆ ಅವ್ರು ಹೇಳಿದ್ರು ಅಂತ ನಮ್ಗೆ ಹಾಕಿಲ್ಲ, ಅವ್ರು ಹೇಳಿದ್ರು ಈ ತರ ಅಂತ ಹೇಳಿ ಹಾಗೇನೆ ಹಾಕಿದೀವಿ. ಸೊ ಆ ತರ ತುಂಬಾ ಐ ವುಡ್ ಸೇ ಇಟ್ ಇಸ್ ಅ ವೆರಿ ವೆರಿ ರಿಚ್ ಅಂಡ್ ವೆರಿ ವೆಲ್ ಡಾಕ್ಯುಮೆಂಟೆಡ್ ಬುಕ್. ದಟ್ಸ್ ವಾಟ್ ಪೀಪಲ್ ಟೋಲ್ಡ್ us when we showed some of the people who are in this field. ಹಾಗೇನೆ ಸೊ ನಾನು ಎಲ್ಲ ಕನ್ನಡದವರು ನಿಮ್ಮ ಅಮೆರಿಕಾದಲ್ಲಿರೋರ ಹತ್ರ ವಿನಂತಿಸ್ಕೊಳ್ತೇನೆ, ಈ ಪುಸ್ತಕ ಇದು ಮಾಡಿ ಇಲ್ಲ ಡೊನೇಟ್ ಮಾಡಿ, ಈ ತರ ಮಾಡೋದ್ರಿಂದ ಯಾರು ಉಳಿಸ್ಬೋದು, ಆರ್ಟಿಸ್ಟ್ ಹೆಲ್ಪ್ ಆಗುತ್ತೆ. ಮತ್ತೆ ಇದಂತ ನಾವು ಇದಾದ್ಮೇಲೆ ಕನ್ನಡದಲ್ಲಿ ಬುಕ್ ಮಾಡ್ಬೇಕಂತ ಇದೀವಿ. ಅಂದ್ರೆ ಅಲ್ಲಿ ಸಾಗರದಲ್ಲಿ ಎಸ್ಪೆಷಲಿ ಸಾಗರ ಹತ್ರ ಅಲ್ಲಿಗೆಲ್ಲ ಹೋಗಿ ಸ್ಕೂಲ್ಸ್ ಎಲ್ಲ ಇದೆಯಲ್ಲ, ಅವ್ರಿಗೆಲ್ಲ ಸ್ವಲ್ಪ ಚಿತ್ತಾರದ ಬಗ್ಗೆ ಹೇಳಿ ಆ ಬುಕ್ಲೆಟ್ ಕೊಟ್ಟು ಅಲ್ಲಿಂದ ನಾವು ಚಿತ್ತಾರನ ಬೆಳೆಸ್ಬೇಕು. ಒನ್ ಆಫ್ ದ ರೀಸನ್, ಒನ್ ಆಫ್ ದ ವೇಸ್ ಆ ತರ. Then also we have also included way forward. ಯಾವ ತರ ಎಲ್ಲ ಇದನ್ನ ಮುಂದೆ ತಗೊಂಡ್ ಹೋಗ್ಬೋದು ಅಂದ್ರೆ ಅದನ್ನ ಏನು ಇದು ಮಾಡಿದ್ರೆ ಚಿತ್ತಾರ ಯಾಕಂದ್ರೆ ಕಲಕಲ ಅಂತ ಮಾಡ್ಕೊಂಡ್ ಬಂದಿರೋದು, we have no right to do. So ಯಾವ ತರ ಎಲ್ಲ ಮುಂದೆ ತಗೊಂಡ್ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಟೀ ಕೋಸ್ಟರ್, ಸಾರಿ ಮೇಲೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಆ ತರ ಎಲ್ಲಾನು ಆಲ್ ದಟ್ ಇಸ್ ದೇರ್ ಇನ್ ದ ಬುಕ್. ಆ ತರ we have brought out all information about them which nobody has done so far a book like this. ಹಾಗೆ ಮತ್ತೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡಿದ್ವಿ, ಮ್ಯೂಸಿಯಮ್ಸ್ಗೆಲ್ಲ ಕಳಿಸ್ಬೇಕು. ಮತ್ತೆ ಹೊರಗಡೆ ಫೋಕ್ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ ಯೂನಿವರ್ಸಿಟೀಸ್ ನಲ್ಲಿ, ಹಾಗೆ ಅಲ್ಲೆಲ್ಲ ಹೋಗ್ಬೇಕು ಪುಸ್ತಕ. ಮತ್ತೆ ನಮ್ಮ ಜನಕ್ಕೆ ತುಂಬಾ ಜನಕ್ಕೆ ಗೊತ್ತಾಗ್ಬೇಕು. ಹಾಗೆ ಅದೇ ಟ್ರೈ. ಸೊ ಐ ವಾಂಟ್ ಯುವರ್ ಹೆಲ್ಪ್ ಅಂಡ್ ಆಲ್ ದ ಪೀಪಲ್ ದೇರ್ ಹೆಲ್ಪ್. Yes, definitely, and people will definitely open up and try to help you. So audience ಗೆ ಒಂದು ವಿನಂತಿ ನಮ್ಮ ಕನ್ನಡವಾಣಿಯಿಂದ, please try to visit www.cfria.in, that is www.cfria.in/donate. ಸೊ ಅಲ್ಲಿಗೆ ಹೋದರೆ ನಿಮಗೆ ಯು ಕ್ಯಾನ್ ಈಸಿಲಿ ಗೋ ಆ್ಯಂಡ್ ಡೊನೇಟ್ ಆ್ಯಸ್ ಯು ವಿಶ್. ಓಕೆ, ವಾಟ್ ಯು ವಾಂಟ್ ಟು ಡೊನೇಟ್, ಪ್ಲೀಸ್ ಡೂ ಡೊನೇಟ್. ಆ್ಯಂಡ್ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ದ ಆರ್ಟಿಸನ್ಸ್ ಹೂ ಆರ್ ಡೂಯಿಂಗ್ ದಿಸ್ ಪರ್ಟಿಕ್ಯುಲರ್ ಆರ್ಟ್. ಅವರು ನಾನು ಮೊದಲು ಹೇಳಿದ ಹಾಗೆ they work in a small places, they are making their living by doing this art, and it is our duty to promote such arts. ಯಾಕಂದ್ರೆ ನಾವು ಕರ್ನಾಟಕದಿಂದ ಬಂದು ನಮ್ಮ ಕನ್ನಡದವರಿಗೆ ಒಂದು ಸಹಾಯ ಮಾಡುವ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡು ನಾವು ಮಾಡಬೇಕು. ಸೊ ಖಂಡಿತವಾಗಿ ನೀವು ಪ್ಲೀಸ್ ವಿಸಿಟ್ www.cfria.in/donate, ಅಲ್ಲಿಗೆ ಹೋಗಿ ಸಹಾಯ ಮಾಡಿ. ಆ್ಯಂಡ್ ಇಫ್ ಯು ವಾಂಟ್ ದ ಕಾಂಟ್ಯಾಕ್ಟ್ ನಂಬರ್ ಆಫ್ ಗೀತಾ ಭಟ್, ಪ್ಲೀಸ್ ಡೂ ಆಸ್ಕ್ ಮೀ. ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಗಿವ್ ಹರ್ ಕಾಂಟ್ಯಾಕ್ಟ್. ಆಲ್ರೆಡಿ ನಾವು ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀವಿ ಇದರ ಬಗ್ಗೆ ಡೀಟೇಲ್ಸ್ ಎಲ್ಲ, ಯೂಟ್ಯೂಬ್ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಯು ಕ್ಯಾನ್ ಆಲ್ವೇಸ್ ಗೋ ದೇರ್ ಆ್ಯಂಡ್ ಯು ಕ್ಯಾನ್ ಚೆಕ್ ಆ್ಯಂಡ್ ಯು ಕ್ಯಾನ್ ಆಲ್ವೇಸ್ ಚೆಕ್ ದ ವೆಬ್ಸೈಟ್. ಸೊ ಗೀತಾ ಅವರೇ, ಸೊ ಈ ಬುಕ್ ಆಲ್ರೆಡಿ ರಿಲೀಸ್ ಆಗಿದೆ ಈಗ ಅಥವಾ ಏನು? ಇಲ್ಲ, ಇದು ನಾವು ಪ್ರೀ ಲಾಂಚ್ ಮಾಡಿದೀವಿ, ಇದು ರಿಲೀಸ್ ಆಗಿಲ್ಲ. ಪ್ರೀ ಲಾಂಚ್ ಅಂದ್ರೆ ಕಲಾಧ್ವನಿ ಅಂತ ಒಂದು ಪ್ರೋಗ್ರಾಮ್ ಆಯ್ತು ಭಾರತೀಯ ವಿದ್ಯಾಭವನ್ ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಅವರು ಆನ್ ಫೋಕ್ ಫುಲ್ ಇದೆ. ಅವಾಗ ದೇ ಟೋಲ್ಡ್ us why don't you pre-launch this book ಅಂತ ಹೇಳ್ಬಿಟ್ಟು. ಸೊ ಇಟ್ ವಾಸ್ ವೆರಿ ಕೈಂಡ್ ಆಫ್ ದೆಮ್ ಟು ಆಫರ್ ಅಸ್ ದಿಸ್. ಸೊ ಅವಾಗ ಮಾಡಿದೀವಿ. ಮತ್ತೆ ಮೊನ್ನೆ ರೀಸೆಂಟ್ ಆಗಿ ಕರ್ನಾಟಕ ಗವರ್ಮೆಂಟ್ ನವರು ಲಿಟ್ ಫೆಸ್ಟಿವಲ್ ವಿಧಾನಸೌಧ ಅಂತ ಮಾಡಿದ್ರು ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್. ಸೊ ಆವಾಗಲೂ ಪ್ರೀ ಲಾಂಚ್ ಮಾಡಿದೀವಿ. ಬಟ್ ನಮ್ದು ಆಕ್ಚುಲ್ ಲಾಂಚಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ ಮೇ. We have planned out from May. Very nice. Book ready ಆಗುತ್ತೆ, print ready ಆಗುತ್ತೆ. Okay, definitely. I think you should, and Kannadavani will definitely try to help and promote as much as we can so that people can get the awareness. ಯಾಕಂದ್ರೆ ನೀವು ಇಷ್ಟು to tell you frankly, ನನಗೆ ಚಿತ್ತಾರದ ಬಗ್ಗೆ ಏನು ಗೊತ್ತಿರಲಿಲ್ಲ until today. And until today you explained how it is these art is being made and how people work in ನೀವು ಸಿರ್ಸಿ, ಸಿದ್ದಾಪುರ ಎಲ್ಲ ಏರಿಯಾ ಮಲ್ನಾಡ್ ರೀಜನ್ ಬಗ್ಗೆ ಏನು ಹೇಳಿದ್ರಿ. ಸೊ ಡೆಫಿನೆಟ್ಲಿ ಐ ನೋ the people who live there because I lived also in Sirsi when I was in my younger days. I know the people how they live there and what kind of art they bring in. But idu chittara bagge ashtu knowledge irlilla, and thanks to you for bringing this to the people
and making them aware of such beautiful art which is hidden anta ಹೇಳ್ತೀನಿ ನಾನು. And those hidden gems to be brought to the front and make the people aware that ಈ ತರ ಒಂದು ಆರ್ಟ್ ಎಕ್ಸಿಸ್ಟೆನ್ಸ್ ಇದೆ, ಅದನ್ನು ನಾವು ಪ್ರಮೋಟ್ ಮಾಡೋದು ನಮ್ಮ ಕರ್ತವ್ಯ ಅಂತ. ಸೊ ಗೀತಾ ಅವರೇ, ಆಲ್ಮೋಸ್ಟ್ ವಿ ಆರ್ ಕ್ಲೋಸ್ ಟು 8 to 10 minutes now to winding up the show, and so you want to say anything to our audience, any message you want to give? You are more than welcome. The stage is yours. You can definitely say anything that you want to convey to our audience. Okay. Again, I will request your audience to help the artist, art form, all these things to help ಮಾಡಬೇಕು, support ಮಾಡಬೇಕು ಆಗುತ್ತೆ. And plus I request ಎಲ್ಲಾರ ಮನೆ ಮೇಲೆ ಯಾವ್ದಾದ್ರು ಒಂದು ಆರ್ಟ್ ಫಾರ್ಮ್ ಇಟ್ಕೊಳ್ಳಿ, ಅದು ಡಾನ್ಸ್ ಆಗ್ಬೋದು, ನಮ್ದು ಹಾಡಾಗ್ಬೋದು, ಎನಿಥಿಂಗ್, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆರ್ ವೋಕಲ್ ಮ್ಯೂಸಿಕ್, ಕರ್ನಾಟಕ, ಹಿಂದೂಸ್ತಾನಿ, ಎನಿಥಿಂಗ್, ಅದನ್ನ ದಯವಿಟ್ಟು ಮಕ್ಕಳಿಗೆ ಎಂಕರೇಜ್ ಮಾಡಿ. ಬಿಕಾಸ್ ಪೇರೆಂಟ್ಸ್ ಎಂಕರೇಜ್ ಮಾಡ್ಲಿಕ್ಕೆ ಒಳ್ಳೇದು. ಹಾಗೆ ಆ ತರ ಆಮೇಲೆ ನಮ್ಮ ಸೆಂಟರ್ಗೆ ಬನ್ನಿ, ಯಾರು ನೀವು ಬ್ಯಾಂಗ್ಳೂರಿಗೆ ಬಂದಾಗ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಮೀ. ಅಂಡ್ ಆಲ್ಸೋ ನೀವು ಏನಾದ್ರು ಕ್ವೆಶ್ಚನ್ ಬೇಕಾದ್ರೆ, ಯು ವಾಂಟ್ ಮೋರ್ ಡೀಟೇಲ್ಸ್, ನೀವು ಹೇಳಿದಾಗ ಪ್ಲೀಸ್ ವಿಸಿಟ್ ಅವರ್ ವೆಬ್ಸೈಟ್ ಅಂಡ್ ಫಾಲೋ ಅಸ್ ಆನ್ Instagram. And anytime we will be happy to answer or any of your queries, you can reach out to us. And ಕನ್ನಡದಲ್ಲಿ ನಿಮ್ಮ ಕನ್ನಡ ವಾಹಿನಿಗೆ ಮತ್ತೆ ನಿಮ್ಗೆ ಬಹಳ ಧನ್ಯವಾದಗಳು. ಮತ್ತೆ ನಿಮ್ಮ ಸಿಬ್ಬಂದಿಯವರಿಗೂ ಅಷ್ಟೇ. ಇದು ನಮ್ಗೆ ಬಹಳ ಜನಕ್ಕೆ ಗೊತ್ತಾಗುತ್ತಲ್ಲ, ಅದರಿಂದ ಬಹಳ ಸಂತೋಷ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಗೀತಾ ಅವರೇ. ಒಂದು ಒಳ್ಳೆ ಕಮೆಂಟ್ ಬಂದಿದೆ. Welcome to Rajiv Kulkarni ji to Karnataka, who is hosting this show live with Mrs. Geeta Bhatt of Bengaluru, from Bengaluru. Greetings on the occasion of International Women's Day. ಆಮೇಲೆ ಮಹಾನಗರಗಳಲ್ಲಿ ಅಥವಾ ಇತರೆಡೆಯಲ್ಲಿ ಇದ್ದು ವಿಶೇಷ ಸಾಧನೆ ಮಾಡಿರುವ ಸಾಧಕರನ್ನು ಪರಿಚಯಿಸುವ ಅಮೆರಿಕ ಡಾಲಸ್ ರಾಜೀವ್ ಕುಲಕರ್ಣಿ ಅವರ ವಿಶೇಷ ಆಸಕ್ತಿಗೆ ಅಭಿನಂದನೆ. ಅವರ ಹಿಂದೆ ಅವರ ಟೀಮ್ಗೆ ಕೂಡ ದೊಡ್ಡ ಶ್ರಮವಿದೆ. Coastal Karnataka people are really talented in art, literature and music. No doubt at all. Congratulations Geeta Bhatt ಅವರಿಗೆ. ಸೊ ಈ ಥರ ಎಲ್ಲ ಒಳ್ಳೆ ಕಮೆಂಟ್ ಬರ್ತಾ ಇರಲಿ ಆಡಿಯನ್ಸಿಂದ. ಯಾಕಂದರೆ ಅದೊಂದು ನಮಗೆ ಸಪೋರ್ಟ್ ಅಂತ ಅನಿಸ್ತದೆ. ನಮಗೆ ಆಯಿತು, ನಮ್ಮ ಗೆಸ್ಟ್ ಅವರು ಬಂದವರಿಗೆ ಕೂಡ ತುಂಬ ಸಪೋರ್ಟು. ತುಂಬ ಥ್ಯಾಂಕ್ಸ್. ಈ ಕಾರ್ಯಕ್ರಮ ನೋಡ್ತಾ ಇರ್ತೀರಾ, ಈ ಕಾರ್ಯಕ್ರಮ ಸಪೋರ್ಟ್ ಮಾಡ್ತೀರಾ, ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ. ಇನ್ನೂ ಸಪೋರ್ಟ್ ಮಾಡ್ತಾಯಿರಿ. ಈ ನಮ್ಮ ಲಿಂಕನ್ನು ಹಂಚ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದರೆ ದ ಮೋರ್ ದ ಸಬ್ಸ್ಕ್ರೈಬರ್ಸ್, ದ ಮೋರ್ ದ ವ್ಯೂವರ್ಶಿಪ್, ನಮ್ಮ ಗೆಸ್ಟ್ ಅವರಿಗೂ ಖುಷಿ, ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮ ವಿಶೇಷ ಏನಂತ ಹೇಳಿದರೆ, ಚಿತ್ತಾರ ಆರ್ಟ್ ಬಗ್ಗೆ ನಾವು ಸ್ವಲ್ಪ ಕಲ್ತೀವಿ. ಅದು ಕೂಡ ಇಟ್ಸ್ ಎ ಫಾರ್ಮ್ ಆಫ್ ಎ ಫೋಕ್ ಆರ್ಟ್ ಆಫ್ ಕರ್ನಾಟಕ. ಅದು ಆ ಆರ್ಟ್ ಬಗ್ಗೆ ನಮ್ಮ ಗೀತಾ ಭಟ್ ಅವರು ತಮ್ಮದೇ ಒಂದು ಸಂಸ್ಥೆ ಮೂಲಕ, ವಿಚ್ ಇಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಬೆಂಗಳೂರಲ್ಲಿದೆ, ಅದರ ಮೂಲಕ ಒಂದು ಈ ಬುಕ್ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದ್ಯಾಟ್ ಈಸ್ ಬೀಂಗ್ ರಿಲೀಸ್ಡ್ ಇನ್ ದ ಮಂತ್ ಆಫ್ ಮೇ. Naturally, book release is not a small thing because it involves lot of investment, lot of expenses. ಅದಕ್ಕೋಸ್ಕರ ನಿಮಗೆ ಒಂದು ವಿನಂತಿ, ನಿಮ್ಮಿಂದ ಏನು ಸಹಾಯ ಆಗುತ್ತೆ, ನಿಮ್ದು ಏನು ಡೊನೇಟ್ ಮಾಡೋಕ್ಕಾಗುತ್ತೆ, ಪ್ಲೀಸ್ ಗೋ ಟು www.cfria.in/donate. ಅಲ್ಲಿಗೆ ಹೋಗಿ ನೀವು ಧಾರಾಳವಾಗಿ ನಿಮ್ಗೆ ಏನು ಡೊನೇಟ್ ಮಾಡಬೇಕಂತ ಮನಸ್ಸಾಗ್ತದೆ ಅದು ಮಾಡ್ಬೋದು. ನಿಮಗೆ ಗೀತಾ ಭಟ್ ಅವರ ನಂಬರ್ ಬೇಕಾದರೆ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದರೆ ಅದು ಕೂಡ ಅಲ್ಲಿ ಸಿಗುತ್ತೆ. ಹಾಗೆ ಇಫ್ ಯು ಡೋಂಟ್ ಫೈಂಡ್ ದೆನ್ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಮೀ. ನಾನು ಧಾರಾಳವಾಗಿ ಅವರ ಕಾಂಟ್ಯಾಕ್ಟನ್ನು ನಿಮ್ಗೆ ಕೊಡ್ತೀನಿ. ಅಷ್ಟು ಹೇಳ್ತಾ ನಾನು ಕನ್ನಡವಾಣಿ ಕಾರ್ಯಕ್ರಮದಿಂದ ನಮ್ಮ ಎಲ್ಲರ ಪರವಾಗಿ ಇನ್ನೊಂದು ಸಲ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಹಾಗೆಯೇ ಹೋಗೋ ಮೊದಲು ಒಂದು ಮಾತು ಹೇಳ್ತಾನೆ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ ಅಂತ ಹೇಳ್ತಾ, ನಿಮ್ಮ ಹೋಸ್ಟ್, ನಿಮ್ಮ ಫ್ರೆಂಡ್, ನಿಮ್ಮ RJ, ನಿಮ್ಮ RK ರಾಜೀವ್ ಕುಲಕರ್ಣಿ ಇನ್ನೊಂದು ಎಪಿಸೋಡ್ ಸೈನ್ ಆಫ್ ಮಾಡ್ತಾ, ಮುಂದಿನ ವಾರ ಇದೇ ಸಮಯ ಮತ್ತೆ ಸಿಗೋಣ. ಅಷ್ಟರವರೆಗೆ ಎಲ್ಲರೂ ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ ಹೇಳ್ತಾ ನಮಸ್ಕಾರ ಹೇಳ್ತೀನಿ. ತುಂಬ ಥ್ಯಾಂಕ್ಸ್.